ನಮಸ್ಕಾರ ವೀಕ್ಷಕರೇ, ಬೆಳ್ತಂಗಡಿಯಲ್ಲಿ ಕ್ಷೀರ ಮಾಂತ್ರಿಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರುತಿ ಜೈನ್. ಹೈನುಗಾರಿಕೆ ಅಂತ ಹೇಳಿದರೆ ಅದರಲ್ಲಿ ಕೆಲಸ ಜಾಸ್ತಿ, ಲಾಭ ಕಡಿಮೆ ಅಂತ ಮೂಗು ಮುರಿಯೋರೇ ಹೆಚ್ಚು. ಆದರೆ ಇಲ್ಲಿ ಒಬ್ಬ ಕೃಷಿಕ ಇದ್ದಾರೆ. ಇರುವ ಸಣ್ಣ ಜಾಗದಲ್ಲೇ ಹೈನುಗಾರಿಕೆಯನ್ನು ಮಾಡಿ ಅದರಲ್ಲಿ ಯಶಸ್ಸನ್ನು ಕಂಡುಕೊಂಡಿದ್ದಾರೆ. ಯಾರು ಅವರು ಹೈನುಗಾರಿಕೆಯನ್ನು ಯಾವ ರೀತಿ ಮಾಡ್ತಾ ಇದ್ದಾರೆ ತಿಳ್ಕೊಳ್ಳುವ ಕುತೂಹಲ ಇದೆಯಾ? ಬನ್ನಿ ಹಾಗಾದರೆ ಇವತ್ತಿನ ಈ ಸಂಚಿಕೆಯಲ್ಲಿ ಹೈನುಗಾರಿಕೆಯನ್ನು ಅತ್ಯಂತ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಹೇಗೆ ಯಶಸ್ವಿಗೊಳಿಸ್ಬೋದು ಅಂತ ಸಂಚಿಕೆಯಲ್ಲಿ ತಿಳಿಸ್ತೇವೆ. ನೋಡ್ಕೊಂಡು ಬರೋಣ ಬನ್ನಿ. ವೀಕ್ಷಕರೇ, ನಾನು ಆಗಲೇ ಹೇಳಿದ ಹಾಗೆ ಬೆಳ್ತಂಗಡಿಯಲ್ಲೊಬ್ಬ ಕ್ಷೀರಮಾಂತ್ರಿಕ ವಿಶೇಷ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆಯ ಮೂಲಕ ಬದುಕು ಕಟ್ಟಿಕೊಂಡವರನ್ನ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪರಿಚಯ ಮಾಡ್ತಾ ಇದ್ದೇನೆ. ಸಾಮಾನ್ಯವಾಗಿ ವಿದ್ಯಾಭ್ಯಾಸ ಪಡ್ಕೊಂಡ ನಂತರ ಎಲ್ಲರೂ ಕೂಡ ಪೇಟೆಗೆ ಓಡ್ ಹೋಗ್ತಾರೆ ಜೀವನವನ್ನ ಕಟ್ಕೊಳ್ಳೋದಕ್ಕೋಸ್ಕರ. ಆದರೆ ಹಳ್ಳಿಯಲ್ಲಿ ಇದ್ದುಕೊಂಡು ಶಾಂತಿಯುತವಾಗಿ ನೆಮ್ಮದಿಯಾಗಿ ಕೈ ತುಂಬ ಸಂಪಾದನೆ ಮಾಡ್ಬೋದು ಅನ್ನೋದನ್ನ ಹೈನುಗಾರಿಕೆ ಮೂಲಕ ಇವರು ತೋರಿಸ್ಕೊಟ್ಟಿದ್ದಾರೆ. ನಾವೆಲ್ಲ ಹೇಗೆ ಅಂತ ಹೇಳಿದ್ರೆ, ಒಂದು ಸ್ವಲ್ಪ ಜಾಗ ಇದ್ರೆ ಸಾಕು, ಬಿಲ್ಡಿಂಗ್ ಕಟ್ಕೊಂಡು ಯಾರಿಗೆ ಯಾವಾಗ ಬಾಡಿಗೆ ಕೊಡೋಣ, ಯಾವ ರೀತಿ ಅದನ್ನ ಕಮರ್ಷಿಯಲ್ ಆಗಿ ಕನ್ವರ್ಟ್ ಮಾಡೋಣ ಅಂತ ಕಾಯ್ತಾ ಇರ್ತೀವಿ. ಅಂಥದ್ರಲ್ಲಿ ಇರುವ ಸ್ವಲ್ಪ ಜಾಗದಲ್ಲಿ ದನಗಳನ್ನ ಸಾಕಿ ಹೈನುಗಾರಿಕೆ ಮೂಲಕ ಯಶಸ್ವಿ ಕೃಷಿಕನಾಗಿ ಬೆಳ್ತಂಗಡಿಯಲ್ಲಿ ಹೈನುಗಾರಿಕೆಯಲ್ಲಿ ಸಾಧನೆಯನ್ನ ಮಾಡಿ ಕ್ಷೀರ ಕ್ರಾಂತಿಯನ್ನೇ ಹುಟ್ಟುಹಾಕಿದ್ದಾರೆ. ಇವರು ಮತ್ತಿನ್ಯಾರೂ ಅಲ್ಲ, ಬೆಳ್ತಂಗಡಿ ತಾಲೂಕಿನ ನಡದಲ್ಲಿರುವ ಕ್ಲೆವಿನ್ ಜೀವನ್ ಮಿರಾಂಡಾ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಸರ್, ಈಗ ಹೈನುಗಾರಿಕೆಯಲ್ಲಿ ನೀವು ಯಶಸ್ವಿ ಕೃಷಿಕರಾಗಿದ್ದೀರಿ. ಸಾಮಾನ್ಯವಾಗಿ ಏನಾಗ್ತಿದೆ ಅಂತ ಹೇಳಿದ್ರೆ, ಅಯ್ಯೋ ಪೆತ್ತಲೆನ್ ಸಾಂಕುನ ಏರ್ ಮರೆ ಚಾಕರಿ ಮಲ್ಪೇರಿ ಏತು ಬೇಲೆ ಎಪ್ಪುಂಡು ಐಟು ಬೇಲೆನೇ ಜಾಸ್ತಿ ಆಯ್ತು ಲಾಭ ಇಜ್ಜಿ ಅಂತ ಈ ಥರ ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ಮಾತಾಡ್ಕೊಳ್ತಿದ್ದಾರೆ. ಇವ್ರಿಗೆ ನೀವು ಏನು ಉತ್ತರ ಕೊಡ್ತೀರಿ? ಹೈನುಗಾರಿಕೆ ಲಾಭದಾಯಕ ಅಂತ ಹೇಳ್ತೀರಾ? ಹೈನುಗಾರಿಕೆಯಲ್ಲಿ ಲಾಭ ಇದೆ, ಇಲ್ಲಂತ ನಾನು ಹೇಳೋದಿಲ್ಲ. ಮಾಡುವ ಕೆಲಸವನ್ನು ತುಂಬ ಪ್ರೀತಿಯಿಂದ ಮಾಡಬೇಕು. ಆ ಪ್ರೀತಿಯಲ್ಲಿ ಎಷ್ಟು ಸ್ವಚ್ಛತೆ ಇರಬೇಕಂತ ಹೇಳಿದರೆ, ಒಂದು ವಸ್ತು ಎಲ್ಲಿ ಇರಬೇಕು ಅಲ್ಲಿ ನೀಟಾಗಿರಬೇಕು, ಆನ್ ಟೈಮ್ ಡಿಸಿಪ್ಲಿನ್ ಇರಬೇಕು. ಬೆಳಿಗ್ಗೆ ಮಾರ್ನಿಂಗಿಂದ ಹಿಡಿದು ಮತ್ತು ಹಸುಗಳಿಗೆ ಫುಡ್ ಹಾಕೋ ಟೈಮಿಂಗ್ಸ್ ಆಗ್ಬೋದು, ಫೀಡಿಂಗ್ ಆಗ್ಬೋದು, ಕ್ವಾಂಟಿಟಿ ಆಫ್ ಫೀಡಿಂಗ್. ಹಸುಗಳಿಗೆ ಗಬ್ಬದ ಹಸುಗಳಿಗೆ ಒಂದು ಟೈಮ್ ಯಾವ ಥರ ಕ್ವಾಂಟಿಟಿ, ಹಾಲು ಕರು ಹಸುಗಳಿಗೆ ಯಾವ ರೀತಿ, ನೆಕ್ಸ್ಟ್ ಕರುಗಳಿಗೆ, ಸೊ ಅದನ್ನೆಲ್ಲ ಮೇಂಟೈನ್ ಮಾಡಬೇಕು. ಮೆಜರ್ಸ್ ಆಗಿರ್ಬೋದು, ಮತ್ತು ಕ್ಲೀನಿನೆಸ್ ಇಂಪಾರ್ಟೆಂಟ್. ಹೈನುಗಾರಿಕೆಯಲ್ಲಿ ಲಾಭದಾಯಕ ಅಂತ ಹೋದೋಕ್ಕಿಂತ ಟೆನ್ಷನ್ ಫ್ರೀ ಅಂತ ಹೋಗಬೇಕು ಮೇಯ್ನ್ಲಿ. ಅದರ್ವೈಸ್ ಎವ್ರಿ ಡೇ ಟೆನ್ಷನ್ ಇಟ್ಕೊಂಡು ಲಾಭ ಇಲ್ಲ, ಅದಿಲ್ಲ, ಆ ಕೆಲಸ ಈ ಕೆಲಸ, ಆ ಹಸುವಿಗೆ ಹುಷಾರಿಲ್ಲ, ಈ ಹಸುವಿಗೆ ಹುಷಾರಿಲ್ಲ ಅಂತ ಹೇಳಿದೋಕ್ಕಿಂತ ಎಷ್ಟು ಕ್ಲೀನಿನೆಸ್ ಮೇಂಟೈನ್ ಮಾಡ್ತೇವೆ ಅಷ್ಟು ಹಸುಗಳಿಗೆ ಬರುವ ರೋಗ ಕಡಿಮೆ. ಮೇಯ್ನ್ಲಿ ಕೆಚ್ಚಲು ಬಾವು ಇರ್ಬೋದು. ಹಾಗೆ ಇನ್ನೊಂದು ಕಡೆಯಿಂದ ಹಸುಗಳ ಆರೋಗ್ಯ ತುಂಬ ಇಂಪಾರ್ಟೆಂಟ್. ಅಂದರೆ ಹೈನುಗಾರಿಕೆಯಲ್ಲಿ ತುಂಬ ಫಾರ್ಮರ್ಸ್ ಲಾಸ್ ಅಂತ ಹೇಳ್ತಾರೆ. ಮೇಯ್ನ್ ಒಂದು ರೀಸನ್ ಏನು ಸೆಮೆನ್ ಮಾಡ್ತಾರೆ ಆ ಟೈಮಲ್ಲಿ ಹಸು ಧಾರಣೆ ಮಾಡೋದಿರುವುದು ಕಾರಣ. ಸೊ ಗರ್ಭಧಾರಣೆ ಮಾಡಬೇಕಾದ್ರೆ ಏನು ಕೊಡಬೇಕು? ಉತ್ತಮ ಆಹಾರ ಕೊಡಬೇಕು. ಮತ್ತು ಹಸುವಿಗೆ ಒಂದು ಸ್ವಲ್ಪ ಏನು ವಿಟಮಿನ್ಸ್ ಆರ್ ಮಿನರಲ್ಸ್ ಆನ್ ಟೈಮ್ ಕೊಡ್ತಾ ಇದ್ದರೆ ಅಂಥ ಸಮಸ್ಯೆ ಕೂಡ ಬರೋದಿಲ್ಲ. ಸೊ ಫಾರ್ಮರ್ಸ್ ಏನು ಹೇಳ್ತಾರೆ ಲಾಭ ಇಲ್ಲ ಅಂತೇಳಿ, ಅದಕ್ಕೆ ಕೆಲವು ಕಾರಣ ಇದೆ. ಆ ಕಾರಣವನ್ನು ಸ್ವಲ್ಪ ಬ್ರೀಫಾಗಿ ಲೈಕ್ ತುಂಬ ಡೀಪಾಗಿ ಹೋಗಬೇಕು. ಯಾಕೆ ಆ ಥರ ಪ್ರಾಬ್ಲಮ್ ಆಯಿತು? ಈಗ ಕೆಚ್ಚಲು ಬಾವು ಅಂತ ಹೇಳೋದು, ಯಾಕೆ ಕೆಚ್ಚಲು ಬಾವು ಅಂತು? ಡ್ಯೂ ಟು ಕ್ಲೀನಿನೆಸ್ ಪ್ರಾಬ್ಲಮಿಂದ. ಯಾಕೆ ಗರ್ಭಧಾರಣೆ ನಿಲ್ಲೋದಿಲ್ಲ? ಡ್ಯೂ ಸಮ್ ಏನಾದರೂ ನಾವು ಕೊಡುವ ಆಹಾರದಲ್ಲಿ ಏನೋ ಮಿಸ್ ಮ್ಯಾಚ್ ಆದರೆ ಆ ಟೈಮಲ್ಲಿ. ಮತ್ತು ಇನ್ನೊಂದು ಏನಂತ ಹೇಳಿದರೆ, ತುಂಬ ಜಾಗೃತಿ ಇರಬೇಕು. ಸುಮ್ಮನೆ ಬೇಕಾಬಿಟ್ಟಿ ಮಾಡಿಕೊಂಡು ಹಸುವನ್ನು ಆ ಥರ ಸಾಕಿದರೆ ಆಗೋದಿಲ್ಲ. ಒಂದು ನಾನು ಸಿಸ್ಟಮ್ ಮೇಂಟೈನ್ ಮಾಡಬೇಕಂತೇಳಿ, ಆನ್ ರೂಟೀನ್ ಡಿಸಿಪ್ಲಿನ್ ಆಫ್ ವರ್ಕ್
ಮತ್ತು ಆನ್ ಟೈಮ್ ಫುಡ್ ಕೊಡುವಂಥದ್ದು ಎಲ್ಲ ಮೇಂಟೈನ್ ಮಾಡ್ಕೊಂಡಿದ್ರೆ ಒಳ್ಳೆ ಲಾಭ ಇದೆ ಹಸುಗಳಲ್ಲಿ. ಸಾಮಾನ್ಯವಾಗಿ ಕೃಷಿಕರ ಹತ್ರ ಕೇಳಿದ್ರೆ ತೋಟ ಇದೆ ಆದರೆ ದನಗಳನ್ನ ಸಾಕೋದಕ್ಕೆ ನಮಗೆ ಜಾಗ ಇಲ್ಲ, ಹುಲ್ಲಿಲ್ಲ, ಈ ಥರದ್ದೆಲ್ಲ ಕಂಪ್ಲೇಂಟ್ಗಳನ್ನು ಹೇಳ್ತಾರೆ. ಆದರೆ ಇವರು ಇರುವ ಚಿಕ್ಕ ಜಾಗದಲ್ಲೇ 60 ದನಗಳನ್ನು ಸಾಕ್ತಿದ್ದಾರೆ. ಹೇಳಿ, ಇದೆಲ್ಲ ಹೇಗೆ ಸಾಧ್ಯ ಆಯಿತು? ಇಲ್ಲಿ ಎಷ್ಟು ಜಾಗ ಇದೆ? ದನಗಳನ್ನು ಸಾಕೋದಕ್ಕೆ ಕಷ್ಟ ಆಗ್ತಾ ಇಲ್ವಾ? ಇದ್ರ ಜೊತೆ ಬೇರೆ ಏನಾದರೂ ವೃತ್ತಿ ಇದೆಯಾ ನಿಮಗೆ? ನಮ್ಮದು ಈಗ ಟೋಟಲಿ 54 to 60 ಎನಿಮಲ್ಸ್ ಇದೆ. ಸೊ ಹಾಲು ಕರೆಯೋದು ನಾನು 34 ಹಸುಗಳಿದೆ. ಸೊ ಬಿಫೋರ್ ಕೊರೋನಾ 30 ಹಸುಗಳಲ್ಲಿ ನಾನು 550 ಲೀಟ್ರ್ ಹಾಲು ಸಪ್ಲೈ ಮಾಡ್ತಿದ್ದೆ, ನಾಡಾ ಮಿಲ್ಕ್ ಸೊಸೈಟಿ ಪ್ಲಸ್ ಲೋಕಲ್ ಮನೆಯವರಿಗೆಲ್ಲ. ಬಟ್ ಆಫ್ಟರ್ ದ್ಯಾಟ್ ಏನಾಯಿತು, ಸಮ್ ಲಾಕ್ಡೌನ್ನಿಂದ ಫೀಡ್ ಕಮ್ಮಿ ಆಯಿತು ಬರೋದು. ಸೊ ಆ ಥರ ಪ್ರಾಬ್ಲಮ್ ಆಯಿತು. ಹಸುಗಳಿದು ಸಮ್ಟೈಮ್ಸ್ ಏನೋ ಫುಡ್ ಇದರಲ್ಲಿ ಹೆಚ್ಚು ಕಮ್ಮಿ ಆದರೆ ಮಿಲ್ಕ್ ಡ್ರಾಪ್ ಆಗುತ್ತೆ, ರೈಸ್ ಆಗಲಿಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಸೊ ಹಾಗೆ ಸ್ವಲ್ಪ ಡ್ರಾಪ್ ಆಯಿತು. ಬಟ್ ಈಗ ಅಟ್ ಪ್ರೆಸೆಂಟ್ ನಾನು 350 to 400 ಲೀಟ್ರ್ ಆ ರೇಂಜಲ್ಲಿ ಸೇಮ್ ಸೊಸೈಟಿಗೆ ಪ್ಲಸ್ ಫಾರ್ಮರ್ಸ್ಗೆ ನಾನು ಸಪ್ಲೈ ಮಾಡ್ತಾ ಇದ್ದೇನೆ. ಹಾಗೆ ನೀವು ಫೀಡ್ ಅಂತ ಹೇಳಿದ್ರಿ, ದನಗಳಿಗೆ ಏನು ಮೇವು ಕೊಡ್ತೀರಾ? ಇಲ್ಲಿರುವಂಥ ಅತ್ಯಂತ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ದನಗಳಿಗೆ ಹುಲ್ಲು ಸಿಗ್ತಾ ಇಲ್ಲ, ದನಗಳಿಗೆ ಏನು ಫೀಡ್ ಹಾಕೋದು ಅಂತ. ನೀವೇನು ಕೊಡ್ತಾ ಇದ್ದೀರಾ ದನಗಳಿಗೆ? ನಾರ್ಮಲ್ ಫಾರ್ಮರ್ಸ್ ಅಂತಲ್ಲ, ನಮ್ಮದು ಕೂಡ ಅದೇ ಸಮಸ್ಯೆ ಇತ್ತು. 4 ವರ್ಷ ಮುಂಚೆ ನೋಡ್ಲಿಕ್ಕೆ ಹೋದರೆ 2 ಕಿಲೋಮೀಟ್ರ್ ದೂರದಿಂದ ಹೊತ್ತುಕೊಂಡು ಹಸುಗಳಿಗೆ ಹುಲ್ಲು ಹಾಕ್ತಿದ್ವಿ. ಬಟ್ ಒಂದು ಕಡೆಯಿಂದ ಲೇಬರ್ ಮೇಯ್ನು, ಹುಲ್ಲಿಗಿಂತ ಹೇಳೋದಿದ್ರೆ ಲೇಬರ್ ಸಮಸ್ಯೆ. ಈಗ ನಮಗೆ ಏನು ಹೇಳ್ತಾರೆ, ನಾರ್ಮಲಿ ಹೇಳ್ತಾರೆ ಹೈನುಗಾರಿಕೆ ಮಾಡಿದರೆ ಮದುವೆಗೆ ಕೂಡ ಹೋಗ್ಲಿಕ್ಕಿಲ್ಲ, ಫಂಕ್ಷನ್ಗೆ ಹೋಗ್ಲಿಕ್ಕಿಲ್ಲ, ನೆಂಟರು ಅದೆಲ್ಲ ಏನಿಲ್ಲ ಅಂತೇಳಿ ಸುಮ್ಮನೆ ಆ ಥರ ಹೇಳ್ತಾರೆ. ರೀಸನ್ ಇದೆ, ಯಾಕಂತ ಹೇಳಿದರೆ ನಾನು ಹೇಳಿದಾಗ ಡಿಸಿಪ್ಲಿನ್ ಆಫ್ ವರ್ಕ್. ಬೆಳಿಗ್ಗೆ ಫುಡ್ ಹಾಕಲೇಬೇಕು, ಹಾಲು ಕರೀಲೇಬೇಕು, ಸಂಜೆ ಹೊತ್ತು ಕೂಡ ಹಾಗೇನೆ. ಸ್ವಂತ ಟೈಮಲ್ಲಿ ಏನಾಗ್ತದೆ ಅಂದರೆ ಬೆಳಿಗ್ಗೆಯಿಂದ ಹಿಡಿದು ಸಂಜೆವರೆಗೆ ಕೆಲಸನೇ ಆಗುತ್ತೆ ಹಸುಗಳಿದು. ತುಳುವಲ್ಲಿ ಕೆಲವರು ಹೇಳ್ತಾರೆ ಪೆತ್ತದ ಬೀಲಾನೆಲ್ಲ ಒಂದು ಪುಡಾಪುಣ, ಲೈಕ್ ಆ ಥರ ಹೇಳ್ತಾರೆ. ಸೊ ಯಾಕಂತ ಹೇಳಿದ್ರೆ ಮೇಯ್ನ್ಲಿ ಹೇಳಿದಾಗ ಒಂದು ಹುಲ್ಲಿನ ಸಮಸ್ಯೆ. ಹುಲ್ಲು ಕೆಲವರ ಹತ್ರ ಈಗ ಮಳೆಗಾಲದಲ್ಲಿ ಮಳೆದು ನೀರಿಂದ ಹುಲ್ಲು ಬೆಳೀತಾರೆ, ಬೇಸಿಗೆಯಲ್ಲಿ ಕೆಲವರಿಗೆ ನೀರಿದ್ದರೆ ನೇಪಿಯರ್ ಹುಲ್ಲು, ಹೈಬ್ರಿಡ್ ಹುಲ್ಲು ನಾಟಿ ಮಾಡಿ ಹಸುಗಳಿಗೆ ಕೊಡ್ತಾರೆ. ಬಟ್ ಕೆಲವು ಫಾರ್ಮರ್ಸ್ ಹತ್ರ ನೀರಿಲ್ಲದಿರುವಾಗ ಸಮಸ್ಯೆ ಆಗುತ್ತೆ, ಆವಾಗ ಬೈ ಹುಲ್ಲು ಆ ಥರ ಇಟ್ಕೊಂಡು ಯೂಸ್ ಮಾಡ್ಕೊಂಡು ಹೈನುಗಾರಿಕೆ ಮಾಡ್ತಾರೆ. ಮತ್ತು ಇನ್ನೊಂದು ಏನಂದರೆ ಲೇಬರ್ ಸಮಸ್ಯೆ ಆಗುತ್ತೆ, ಮೇಯ್ನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ. ನಿಮಗೆ ಅಂತ ಜಾಗ ಕೊಡೋದು ಎಲ್ಲ ಇದೆ, ಲೇಬರ್ ಇಲ್ಲ ಅಂತ ಹೇಳಿದರೆ ಅವಾಗ ಏನು ಮಾಡ್ಬೋದು, ಕಷ್ಟ ಆಗಿದೆ. ಒಂದು 2-3 ಹಸುಗಳು ನಾವೇ ಮೇಂಟೈನ್ ಮಾಡ್ಬೋದು ಹುಲ್ಲು ತೆಗೆದೆಲ್ಲ. ಸೊ ನಾರ್ಮಲಿ ತುಂಬ ಜಾಸ್ತಿ ಹಸು ಇರುವಾಗ ಲೇಬರ್ ಡಿಪೆಂಡೆನ್ಸಿ ಕೂಡ ಹೋಗೋದು ತುಂಬ ಕಷ್ಟ ಆಗ್ತಾ ಹೋಗುತ್ತೆ ಆ ರೀತಿ. ಸೊ ಇದನ್ನೆಲ್ಲ ನೋಡ್ಕೊಳ್ಳುವಾಗ ಜಸ್ಟ್ ಒಂದು ಟೈಮ್ ಹೀಗೆ 4 ವರ್ಷ ಮುಂಚೆ ನಮ್ಮ ತಂದೆ ಬೆಳ್ತಂಗಡಿ ಹೋಗಿದ್ರು ಪೇಂಟೆಗೆ. ಅಲ್ಲಿ ಒಂದು ಜೋಳದ್ದು ವೆಹಿಕಲ್ ಸ್ಟಾಪ್ ಆಗಿತ್ತು, ಆ್ಯಕ್ಚುಲಿ ಶೈಲೇಜ್ ಪ್ರೊಡಕ್ಷನ್ಗೆ ಹೋಗುವಂಥ ವೆಹಿಕಲ್ ಅದು. ಸೊ ಹಾಗೆಲ್ಲ ಸ್ಟಾಪ್ ಮಾಡಿ ನಮ್ಮ ಸಣ್ಣ ಗಾಡಿಯಲ್ಲಿ ಹೋಗಿ ಅಲ್ಲಿಂದ ಜೋಳ ತಗೊಂಡು ಬಂದು ಟ್ರಯಲ್ ಮಾಡಿದ್ವಿ ಹೇಗಿದೆ ಅಂತೇಳಿ. ಬಟ್ ಸ್ಟಾರ್ಟ್ ನಮಗೆ ಒಳ್ಳೆ ರಿಸಲ್ಟ್ ಹಾಲು ಬಂತು. ಮೇನ್ ಏನಂತ ಹೇಳಿದರೆ ನಾವು ಬೆಳಗ್ಗೆಯಿಂದ ಸಂಜೆವರೆಗೆ ಮಾಡೋ ಕೆಲಸ ಇದೆಯಲ್ಲ, ಆ ಜೋಳ ತಂದಮೇಲೆ ಕಟ್ಟಿಂಗ್ ಮಾಡಿ ಹಾಕೋದು ಅಷ್ಟೇ. ಸೊ ಟೈಮಿಂಗ್ ಆಫ್ ವರ್ಕ್ ಮತ್ತು ಲೇಬರ್ 3-4 ಲೇಬರ್ಸ್ ಇದ್ದರು ನಮ್ಮ ಹತ್ರ. ಸೊ ನಾವೇ ಮನೆಯವರೇ ಸೇರಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆವಾಗ. ನೆಕ್ಸ್ಟ್ ಫೀಡ್ ಕಾಸ್ಟ್, ನಾವು ಈ ಜೋಳ ನಾವೇನು ಯೂಸ್ ಮಾಡ್ತಿದ್ವಿ, ನಾರ್ಮಲಿ 25 ಲೀಟ್ರ್ ಆಫ್ ಮಿಲ್ಕ್ ಬರಬೇಕಾದ್ರೆ 10 to 12 kg ಆಫ್ ಫೀಡ್ ಮಾಡ್ತಾರೆ. ಬಟ್ ನಾವಿಲ್ಲಿ 25 ಲೀಟ್ರ್ ಹಾಲಿಗೆ ಖಾಲಿ 3 kg ಆಫ್ ಫೀಡ್ ಮಾಡ್ತೇವೆ. ಓಕೆ, ಬಟ್ ಏನು ಮಾಡ್ತೇವೆ ಅಂದರೆ 25 kg ಆಫ್ ಜೋಳ, ಏನು ಫ್ರೆಶ್ ಜೋಳ ಬರುತ್ತೆ ನೋಡಿ. ಸೊ ಅದರಲ್ಲಿ ಮಾಯ್ಶ್ಚರ್ ಪ್ಲಸ್ ಎಷ್ಟು ಡ್ರೈನೆಸ್ ಇರಬೇಕು ಅದನ್ನೆಲ್ಲ ಕರೆಕ್ಟ್ ನೋಡ್ಕೊಂಡು ತರ್ತೇವೆ. ಸೊ ಅದಕ್ಕೋಸ್ಕರ ನಮಗೆ 25 kg ಆಫ್ ಫೀಡ್ ಮಾಡಿದರೆ ನಮಗೆ ಅಷ್ಟು ಮಿಲ್ಕ್ ರೀಚ್ ಆಗುತ್ತೆ. ಸೊ ಇಲ್ಲಿ ಹುಲ್ಲಿನ ಸಮಸ್ಯೆ, ಲೇಬರ್ ಸಮಸ್ಯೆಯಿಂದ ಮುಕ್ತಿ ಸಿಗುತ್ತೆ ನಮಗೆ. ಓಕೆ, ನೀವು ಹೇಳಿದ್ರಿ ಜೋಳ ತರಿಸಿ ಅದರ ಇದು ಎಲೆಗಳನ್ನು ನೀವು ಕಟ್ ಮಾಡಿ ಹಾಕ್ತೀರಿ ಅಂತ. ಸೊ ಅದಕ್ಕೆ ಒಂದು ತಂತ್ರಜ್ಞಾನ ಬೇಕಲ್ವಾ? ಅದಕ್ಕೆ ಮನುಷ್ಯರೇ ಅದನ್ನು ಕಟ್ ಮಾಡೋದು ಅಥವಾ ಅದಕ್ಕೆ ಅಂತ ಒಂದು ಮೆಷಿನ್ ಅಂತ ಏನಾರು ಇದೆಯಾ? ನಾರ್ಮಲಿ ಫಸ್ಟ್ ನಾನು ಹೇಳಿದಾಗೆ ಕತ್ತಿಯಲ್ಲಿ ಕಟ್ ಮಾಡಿ ಹಾಕ್ತಾಯಿದ್ವಿ. ಏನಾಗುತ್ತೆ ಅಂತ ಹೇಳಿದರೆ ಈ ತೆನೆ ತಿನ್ನುತ್ತೆ ಹಸು, ಮತ್ತು ಎಲೆ ಕೂಡ ತಿನ್ನುತ್ತೆ. ಈ ಕಾಂಡ ಇದೆಯಲ್ಲ ಅದು ಗಟ್ಟಿ ಇರುತ್ತೆ, ಅದು ತಿನ್ನೋದಿಲ್ಲ, ವೇಸ್ಟ್ ಆಗಿ ಹೋಗುತ್ತೆ ಕತ್ತಿಯಲ್ಲಿ. ಹಾಗೆ ಸೇಮ್ ಚಾಫ್ ಕಟ್ಟರಲ್ಲಿ ಕೂಡ ಹಾಗೆ, ಅದು ಎಷ್ಟು ಅಂದರೆ ನಾರ್ಮಲಿ 26 to 27 mm ಕಟ್ ಆಗ್ತಿತ್ತು. ಈ ಜೋಳ ತೆನೆ ಏನಾಗ್ತದೆ ಅಂತ ಹೇಳಿದರೆ ಸ್ವಲ್ಪ ಬಳ್ತಿರ್ಬೇಕು, ಲೈಕ್ ಮೋರ್ ದೆನ್ 90 days ಇದ್ದ ತೆನೆಯಲ್ಲಿ ಒಳ್ಳೆ ಹಾಲು ಬರುತ್ತೆ. ಎಳುತ್ತಿದ್ದರೆ ಸಿಂಪಲ್ ಹೇಳಿದಂದರೆ ಬಿಳಿ ತೆನೆ ಬರುತ್ತಲ್ಲ, ಸೊ ಅದರಲ್ಲಿ ಹಾಲು ಬರೋದು ಲೂಸ್ ಮೋಷನ್ ಆಗುತ್ತೆ. ಸೊ ಅಂಥ ಇದಕ್ಕೆ ಸ್ವಲ್ಪ ನಾವು ಜಾಸ್ತಿ ಬಳ್ತಿರೋದು ತರ್ತಿದ್ವಿ. ಅದು ನಾವು ನಾರ್ಮಲ್ ಚಾಫ್ ಕಟ್ರಲ್ಲಿ, ಟ್ರೆಡಿಷ್ನಲ್ ಚಾಫ್ ಕಟ್ಟರ್ ಇತ್ತು, ಅದರಲ್ಲಿ ಕಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಹಾಕಿದ್ವಿ. ಅದ್ರಲ್ಲಿ ಕೂಡ ಅಷ್ಟೇ ಏನು ವೇಸ್ಟೇಜ್ ಆಫ್ ಜಾಸ್ತಿ ಆಗ್ತಿತ್ತು. ಒಂದು ಕಡೆ ಏನಂತ ಹೇಳಿದ್ರೆ ನಾವು ಬೇರೆ ಕಡೆಯಿಂದ ಹಣ ಕೊಟ್ಟು ತರ್ತೇವೆ, ಮೇವು ಅಂತ ಹೇಳಿದರೆ ಹಣ ಕೊಟ್ಟು ಅಂದಮೇಲೆ ಅದು ವೇಸ್ಟ್ ಆಗಬಾರ್ದು, ಕಂಪ್ಲೀಟ್ ಯುಟಿಲೈಸ್ ಆಗಬೇಕು, ಹಸುಗಳು ಕಂಪ್ಲೀಟಾಗಿ ತಿನ್ನಬೇಕು. ಅಲ್ಲಿ ಬಿಟ್ಟರೆ ಏನಾಗ್ತದೆ ನಮ್ಗೆ ಲಾಸ್ ಆಗುತ್ತೆ, ಇಂಡೈರೆಕ್ಟ್ಲಿ ಲಾಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಟ್ರೆಡಿಷ್ನಲ್ ಚಾಫ್ ಕಟ್ರ್ ಬಿಟ್ಟು ಬ್ರೆಜಿಲ್ ಟೆಕ್ನಾಲಜಿ, ಲೈಕ್ ನಿಮಗೆ 5 mm ಕಟ್ಟಿಂಗ್ ಆಗುತ್ತೆ, 13 mm ಕಟ್ಟಿಂಗ್ ಆಗುತ್ತೆ. ಸೊ ಹಸು 0% ವೇಸ್ಟ್ ಆಗುವ ಹಾಗೆ ಕಟ್ಟಿಂಗ್ ಆಗಿ ಈಗ ನಾವು ಯೂಸ್ ಮಾಡ್ತಿದ್ದೇವೆ ಹಸುಗಳಿಗೆ. ವೇಸ್ಟೇಜ್ ಕಮ್ಮಿ ಇದೆ ಇವಾಗ, ಮುಂದಿನಕ್ಕಿಂತ ಇವಾಗ ಟೆಕ್ನಾಲಜಿ ಅಡಾಪ್ಟ್ ಮಾಡಿ ವೇಸ್ಟೇಜ್ ಏನಿದೆ ಕ್ರಾಪ್ ಅದು ಹಾಳಾಗೋದಿಲ್ಲ ಅಂತ. ಆ ಥರ ಹಸುಗಳಿಗೆ ಎಷ್ಟು ಬೇಕೋ ಅಷ್ಟು ತಿನ್ನುತ್ತೆ ಮತ್ತು ಹಾಗೆ ಇರುತ್ತೆ. ಜೀವ ಕೊಡಲೆಂದೇ ಕಾಮಧೇನು ಭುವಿಗೆಂದೇ
ಜೀವ ಕೊಡಲೆಂದೇ ಕಾಮಧೇನು ಭುವಿಗೆಂದೇ ಬಂದಳು ಸಮುದ್ರ ಮಂಥನದಿಂದ ಕ್ಷೀರ ಕೊಡಲೆಂದೇ ನಮಗೆ ಕ್ಷೀರ ಕೊಡಲೆಂದೇ ಅಮೃತ ಪಾನವ ಮಾಡಿದೆ ನೀ ಅವಳಿಗೆ ಶರಣೆಂದೇ ಅಮೃತ ಪಾನವ ಮಾಡಿದೆ ನೀ ಅವಳಿಗೆ ಶರಣೆಂದೇ ಗೋಮಾತೆಗೆ ಗೌರವ ಸಲ್ಲಿಸದಿದ್ದೊಡೆ ನಿನ್ನ ನೀ ಕೊಂದೆ ನಿನ್ನ ನೀ ಕೊಂದೆ ನಿನ್ನ ನೀ ಕೊಂದೆ ಜೀವ ಕೊಡಲೆಂದೇ ಕಾಮಧೇನು ಭುವಿಗೆಂದೇ ಒಂದು ದನ ಜಾಸ್ತಿ ಹಾಲು ಕೊಡಬೇಕು ಅಂತ ಹೇಳಿದರೆ ಅದಕ್ಕೆ ಎಷ್ಟು ಫೀಡ್ ಮಾಡಬೇಕು ಮತ್ತು ಅದನ್ನು ಹುಲ್ಲು ಮಿಸ್ ಮಾಡಿಕೊಳ್ಳುತ್ತೆ ಅಂತ ಅನ್ಸೋದಿಲ್ವ? ನಾರ್ಮಲ್ ಗ್ರಾಸನ್ನು ಮಿಸ್ ಮಾಡಿಕೊಳ್ಳುತ್ತೆ ದನಗಳು, ಇದನ್ನು ಕೊಡೋದ್ರೆ ಆರ್ಟಿಫಿಷಿಯಲ್ ಫುಡ್ ಅಂತ ಯಾವ ಥರ ಅನಿಸುತ್ತಾ ನಿಮಗೆ? ಆ್ಯಕ್ಚುಲಿ ಆರ್ಟಿಫಿಷಿಯಲ್ಗಿಂತ 100% ನ್ಯಾಚುರಲ್ ಆರ್ಗ್ಯಾನಿಕ್ ಫುಡ್ ಹಸುಗಳಿಗೆ. ನೀವು ಬೇರೆ ಕಡೆ ಫೀಡು 10-12 kg ಫೀಡ್ ಅಂತ ಹೇಳಿದರೆ ಲೈಕ್ ಆರ್ಟಿಫಿಷಿಯಲ್ ಫುಡ್ ಆಗುತ್ತೆ ಅದು. ಅದಕ್ಕೆ ಬೇರೆ ಕಡೆಯಿಂದ ಫೀಡ್ ತರ್ತಾರೆ, ಅದನ್ನು ಮಿಕ್ಸ್ ಮಾಡ್ತಾರೆ, ಮೊಲಾಸಿಸ್ ಮಿಕ್ಸ್ ಮಾಡಿ ಪ್ರೊಸೆಸಿಂಗ್ ಮಾಡಿ ಕೊಡ್ತಾರೆ. ಓಕೆ, ಬಟ್ ಇದು ನಮ್ಮದು ಫುಡ್ ಏನಿದೆ 100% ಆರ್ಗ್ಯಾನಿಕ್. ಏನು ರೈತರು ಏನು ಬೆಳೀತಾರೆ, ಸೊ ಅವ್ರು ಕೂಡ ಆರ್ಗ್ಯಾನಿಕ್ ವೇಯಲ್ಲಿ ಬೆಳೀತಾರೆ ನಾರ್ಮಲಿ ಫಾರ್ಮರ್ಸ್. ಅದನ್ನು ಏನು ಮಾಡ್ತೇವೆ ಅಂತ ಹೇಳಿದ್ರೆ ಸೇಮ್ ಹೇಳಿ ಮಾಯ್ಶ್ಚರ್ ಎಲ್ಲ ಚೆಕ್ ಮಾಡ್ಕೊಂಡು ನಾವು ತರ್ತೇವೆ. ಇಲ್ಲಿ ತಂದಮೇಲೆ ಪ್ರೊಸೆಸಿಂಗ್ ಮಾಡಿ ಕಟ್ ಮಾಡಿ ಹಾಕ್ತೇವೆ. ಇದು ಹಸು ಹುಲ್ಲುಗಿಂತ ಇದನ್ನು ಒಳ್ಳೆ ಪ್ರೀತಿನ ತಿನ್ನುತ್ತೆ, ಖುಷಿಯಾಗಿ ತಿನ್ನುತ್ತೆ. ಏನು ವೇಸ್ಟೇಜ್ ಬರುತ್ತೆ ನಾರ್ಮಲಿ ಅದೇ ಕಮ್ಮಿ ಆಗುತ್ತೆ ನಿಮಗೆ. ಆಫ್ಟರ್ ದ್ಯಾಟ್ ಏನಂತ ಹೇಳಿದರೆ ಈ ನಮ್ಮ ನಾರ್ಮಲ್ ಹುಲ್ಲಲ್ಲಿ ಸಮ್ಟೈಮ್ ಕೆಲವು ಕೀಟ ಎಲ್ಲ ಜಾಸ್ತಿ ಇರುತ್ತೆ. ಬಟ್ ಇಂಥ ಹುಲ್ಲಲ್ಲಿ ನಿಮಗೆ ಅಷ್ಟೊಂದು ಕೀಟ ಇಲ್ಲ. ಜಸ್ಟ್ ನಾರ್ಮಲ್ ಏನಿದೆ ಅಂತ ಹೇಳಿದ್ರೆ ಫುಡ್ ನ್ಯಾಚುರಲ್ ವೇ ಆಗಿ ಬಂದು ಫೀಡಿಂಗ್ ಮಾಡ್ತೇವೆ. ಹಾಗೆ ಇಷ್ಟಪಟ್ಟು ತಿಂದು ತಿನ್ನುತ್ತೆ ಹಸುಗಳೆಲ್ಲ. ಇನ್ನು ಯಾರಿಗಾದ್ರೂ ರೈತರಿಗೆ ನಮ್ಮ ಮನೆಯ ದನ ಕೂಡ ಅತಿ ಹೆಚ್ಚು ಹಾಲು ಕೊಡಬೇಕು, ನಮಗೂ ಫೀಡ್ ಸಿಗುತ್ತಾ ಅಂತ ಕೇಳಿದ್ರೆ ಇಲ್ಲಿಂದ ಫೀಡ್ ಸಪ್ಲೈ ಆಗಬಹುದಾ? ಶೋ ಮಾಡ್ತಾ ಇದ್ದೇವೆ. ಆಲ್ಮೋಸ್ಟ್ ಈಗ ಪರ್ ಡೇ ಅರೌಂಡ್ 20 ಟನ್ ಅಷ್ಟು ಸೇಲ್ ಆಗ್ತಿದೆ. ಇಲ್ಲಿಂದ ಫಾರ್ಮರ್ಸ್ ಹೊತ್ತುಕೊಂಡು ಹೋಗ್ತಿದ್ದಾರೆ. ಹಾಗೆ ಸೊ ಅವರಿಂದ ಕೂಡ ಒಳ್ಳೆ ರೆಸ್ಪಾನ್ಸ್ ಇದೆ. ಜಸ್ಟ್ ಏನೀಗ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಸೊ ಫಾರ್ಮರ್ಸ್ ಸಜೆಷನ್ ತಗೊಂಡೆ. ಕೆಲವು ಫಾರ್ಮರ್ಸ್ ಹೇಳ್ತಿದ್ರು ಹೇಗೆ ಪ್ಯಾಕಿಂಗ್ ಆಗಿರ್ಬೋದು, ಅಲ್ಲಿಂದ ಪ್ರೊಸೆಸಿಂಗ್, ಟ್ರಾನ್ಸ್ಪೋರ್ಟೇಷನ್, ಅದ್ರ ಬಗ್ಗೆ ಫಾರ್ಮರ್ಸ್ ಐಡಿಯಾಸ್ ಕೊಡ್ತಾರೆ. ನನಗೆ ಇಷ್ಟಿಷ್ಟು ಹಾಕಿ ಆ ಥರ ಇರ್ತಾರೆ. ಸೊ ಹಾಗೆ ಇಟ್ಕೊಂಡು ನಾವೀಗ ಆಲ್ಮೋಸ್ಟ್ ಸೇಲ್ ಮಾಡ್ತಿದ್ದೇವೆ. ಆಲ್ಮೋಸ್ಟ್ ಪುತ್ತೂರು ಹೋಗ್ತಿದೆ, ಬೀಚ್ ರೋಡ್ ಸೈಡ್ ಹೋಗ್ತಿದೆ, ಮತ್ತು ಮುಡುಬಿದ್ರೆ ಕಿನ್ನಿಗೋಳಿ ಸೈಡ್ ಸೇಲ್ ಆಗ್ತಿದೆ ಇವಾಗ. ಒಳ್ಳೆ ರೆಸ್ಪಾನ್ಸ್ ಇದೆ. ಹಾಗಾದರೆ ಈ ಮೇವಿಗೆ ಮೇವು ಕೊಡೋಕ್ಕಿಂತ ಮುಂಚೆ ದನ ಎಷ್ಟು ಲೀಟ್ರ್ ಹಾಲು ಕೊಡ್ತಾ ಇತ್ತು? ಈ ಮೇವು ಕೊಡೋದಕ್ಕೆ ಶುರು ಮಾಡಿದ ಮೇಲೆ ದನ ಎಷ್ಟು ಲೀಟ್ರ್ ಹೆಚ್ಚು ಹಾಲು ಕೊಡ್ತಾ ಇದೆ? ನಾರ್ಮಲಿ ಫೀಡ್ ಹೇಳೋದಿದ್ರೆ ಜೋಳ ಮತ್ತು ಬಿಫೋರ್ ಇದಕ್ಕಿಂತ ಒಂದು ಹಸುವಿಗೆ 25 ಲೀಟ್ರ್ ಹಾಲು ಕೊಡ್ತಿದ್ದೆ ಅಂದ್ಕೊಳ್ಳಿ ಜಸ್ಟ್ ನಾರ್ಮಲಿ. ಅದಕ್ಕೆ 12 kg ಆಫ್ ಫೀಡ್ ಮಾಡ್ತಿರ್ತಾರೆ ಫೀಡ್. ಬಟ್ ನಮ್ಮದು ಯೂಸ್ ಮಾಡಿ ಆದಮೇಲೆ ಅವರೇನು ಫೀಡ್ ಜಾಸ್ತಿ ಯೂಸ್ ಮಾಡ್ತಿದ್ದಾರೆ, ಜಸ್ಟ್ ರೆಡ್ಯೂಸ್ ಮಾಡ್ಕೊಂಡು ಬರಲಿ. ಔಟ್ 5 ಅಂದರೆ 100 ಗ್ರಾಮ್ ಅಷ್ಟು ಫೀಡ್ ಕಮ್ಮಿ ಮಾಡ್ಕೊಂಡು ಬರ್ತಿದ್ದಾರೆ. 12 ಏನು ಫೀಡ್ ಕಮ್ಮಿ ಮಾಡ್ತಾರೆ ಕಾಸ್ಟ್, ಆ ಕಾಸ್ಟಲ್ಲಿ ನಮ್ಮ ಜೋಳ ಹಾಕಿದರೆ ಜಸ್ಟ್ ಅವ್ರಿಗೆ ಏನಾಗ್ತದೆ ಅಂತ ಹೇಳಿದರೆ ಜಸ್ಟ್ ಸೇಮ್ ಕಾಸ್ಟಲ್ಲಿ ವರ್ಕ್ ಈಸಿ ಆಗುತ್ತೆ. ಬೆಳಿಗ್ಗೆಯಿಂದ ಸಂಜೆವರೆಗೆ ಹುಲ್ಲು ತೆಗೆಯೋ ಕೆಲಸ ಇಲ್ಲ. ಜಸ್ಟ್ ಇದನ್ನು ಹಾಕಿ ಒನ್ ಅವರಲ್ಲಿ ಅವ್ರದ್ದು ಕೆಲಸ ಮುಗಿದಿರುತ್ತೆ. ಆಫ್ಟರ್ ದ್ಯಾಟ್ ಏನಂತ ಹೇಳಿದರೆ ಏನು ಕಾಸ್ಟ್ ಕೂಡ ತುಂಬ ಕಡಿಮೆ ಆಗುತ್ತೆ. ಇನ್ ಕೇಸ್ ಫೀಡಲ್ಲಿ ಏನೋ ಎಷ್ಟು ಯೂಸ್ ಮಾಡ್ತಿದ್ದಾರೆ 12 kg ಅಷ್ಟು, ಅಷ್ಟೇ ಫೀಡ್ ಅವರು ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಕರುವಾಕಿ ಎಷ್ಟು ಒನ್ ಮಂತ್ ಆ ಥರ ಟೈಮ್ ಇದ್ದರೆ ಒಂದು ಅರೌಂಡ್ 4 ಲೀಟ್ರಷ್ಟು ಮಿಲ್ಕ್ ಇನ್ಕ್ರೀಸ್ ಆಗುತ್ತೆ ನಮ್ಮ ಫೀಡಲ್ಲಿ. ಕರುವಾಕಿ ಮೋರ್ ದ್ಯಾನ್ 3 ಮಂತ್ ಅವ್ರ 7 ಆಗಿದ್ದರೆ ಟು ಬಿ ಮ್ಯಾಕ್ಸಿಮಮ್ ನಾವು 1 ಲೀಟ್ರಷ್ಟು ಜಾಸ್ತಿ ಆಗೇ ಆಗುತ್ತೆ, ಗ್ಯಾರಂಟಿ ಕೊಡ್ತೀವಿ. ಓಕೆ, ದನಗಳನ್ನು ಕಮರ್ಷಿಯಲ್ ಆಸ್ಪೆಕ್ಟ್ಸಲ್ಲಿ ಮಾತ್ರ ಇವರು ನೋಡ್ತಾ ಇಲ್ಲ, ಅತ್ಯಂತ ಕಾಳಜಿಯಿಂದ ಪ್ರೀತಿಯಿಂದ ದನಗಳನ್ನು ಸಾಕ್ತಾ ಇದ್ದಾರೆ. ಅದಕ್ಕೆ ಸಾಕ್ಷಿ ಈ ಹಟ್ಟಿ ಎಷ್ಟು ಹೈಜೀನ್ ಆಗಿದೆ, ಎಷ್ಟು ಸ್ವಚ್ಛವಾಗಿದೆ ಈ ಹಟ್ಟಿ. ಹೋಗಿ ದನಗಳನ್ನು ಮುಟ್ಟಿ ಮುದ್ದಾಡಬೇಕು ಅಂತ ಅನಿಸುತ್ತೆ, ಅಷ್ಟು ಸುಂದರವಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ದನಗಳಿಗೆ ಶೆಕೆ ಆಗಬಾರ್ದು ಅಂತ ಮೇಲ್ಗಡೆಯಿಂದ ಪೈಪ್ ಲೈನಲ್ಲಿ ನೀರು ಬಿಡ್ತಾ ಇದ್ದಾರೆ. ಅದ್ರ ಬಹಳ ವಿಶೇಷತೆ ಅಂತ ಅನಿಸುತ್ತೆ. ಈ ಥರ ಒಂದು ಟೆಕ್ನಾಲಜಿ ನಾನು ಈ ಹಿಂದೆ ಎಲ್ಲೂ ನೋಡಿರಲಿಲ್ಲ. ಇದನ್ನು ಸಹ ಈ ತಾಲೂಕಲ್ಲಿ ಮೊದಲ ಬಾರಿಗೆ ಅಳವಡಿಸಿದವರು ಇವರೇ ಅಂತ ಅನಿಸುತ್ತೆ. ಏನಿದು ಸರ್, ಈ ಟೆಕ್ನಾಲಜಿ ಎಲ್ಲಿಂದ ಬಂತು? ಆ್ಯಕ್ಚುಲಿ ಇಲ್ಲಿ ಫಾಗಿಂಗ್ ಸಿಸ್ಟಮ್ ಅಂತ ಬರುತ್ತೆ ಹಸುಗಳಿಗೆ ಸೆಕೆ ಆಗದ ಹಾಗೆ ಅಂತ. ಮುಂಚೆ ನಾವು ಫ್ಯಾನ್ ಹಾಕ್ತಿದ್ವಿ. ಫ್ಯಾನ್ ಹಾಕುವಾಗ ಸೀಟ್ ಇದು ಏನು ಸೆಕೆ ಗಾಳಿ ಇದೆ ಅದು ಕೆಳಗೆ ಬಂದು ಹಸುಗಳು ಜಾಸ್ತಿ ಹೀಟ್ ಆಗಲಿಕ್ಕೆ ಸ್ಟಾರ್ಟ್ ಆಗಿತ್ತು. ನೆಕ್ಸ್ಟ್ ನಾನು ಒಂದು ಕಡೆ ಆಂಧ್ರ ಪ್ರದೇಶ್ ಡೈರಿ ಇದು ಒಂದು, ಸೊ ಅಲ್ಲಿ ಹೋಗಿ ವಿಸಿಟ್ ಮಾಡುವಾಗ ಜಸ್ಟ್ ಅವರು ಒಂದು ಫಾಗಿಂಗ್ ಸಿಸ್ಟಮನ್ನು ಅಡಾಪ್ಟ್ ಮಾಡಿದರು. ಜಸ್ಟ್ ಅಡಾಪ್ಟ್ ಮಾಡುವಾಗ ಅಲ್ಲಿ ಹೋಗಿ ನೋಡಿಕೊಂಡೆ ಹೇಗೆಲ್ಲ ಮೇಂಟೈನ್ ಮಾಡ್ತಾರೆ ಅಂತೇಳಿ. ಸೊ ಅಲ್ಲಿ ಆ ಫಾಗಿಂಗ್ ಸಿಸ್ಟಮ್ ಕೇಳುವಾಗ ಅವ್ರು ಹೇಳಿದ್ದು 1.5 ಲಕ್ಷ ಕಾಸ್ಟ್ ಆಗುತ್ತೆ ಅಂತ ಹೇಳಿದ್ದು ಸಿಸ್ಟಮಿಗೆ.
ಬಟ್ ನಾರ್ಮಲ್ ಹೀಗೆ ಐಡಿಯಾಸ್ ಉಳಿತೇನೆ ಅಂತ ಹೇಳಿದ್ರೆ ಜಸ್ಟ್ ಒಂದು ಡ್ರಿಪ್ಸ್ ಪೈಪ್ ಬರುತ್ತೆ, ಅದು 3 ರೂಪೀಸ್ ಬಬ್ಲರ್ ಸಂದು, ಜಸ್ಟ್ ನಮ್ಮದೇನು ಬೋರ್ವೆಲ್ ಇದೆ, ಜಸ್ಟ್ ಅದರಿಂದ ರನ್ ಮಾಡಿದರೆ ಜಸ್ಟ್ ಫಾಗಿಂಗ್ ಥರ ಬೀಳುತ್ತೆ, ಸೇಮ್ ಟೆಕ್ನಾಲಜಿ ಥರ ಹಾಗೆ. ಬಟ್ ನಂಗೆ ಇದಷ್ಟು ಇನ್ಸ್ಟಾಲ್ ಮಾಡಲಿಕ್ಕೆ ಖಾಲಿ 1300 ರೂಪಾಯಿ ಖರ್ಚಾಯಿತು ಹಾಗೆ. ಸೊ ಸಿಂಪಲ್ ಕಾಸ್ಟಲ್ಲಿ ಈಸಿಯಾಗಿ ಮಾಡಿದ್ದೇನೆ ಹಾಗೆ. ಸೊ ಹಸುಗಳು ತುಂಬ ಕೂಲಾಗಿರುತ್ತೆ ಹಾಗೆ. ಸ್ಟಾರ್ಟ್ ಮಾಡಿ ಆದಮೇಲೆ ಒಂದು ಅಪ್ ಟು 3 to 4 hour ಏನು ಸೆಕೆ ಆಗೋದಿಲ್ಲ, ಕೂಲಾಗಿರುತ್ತೆ ಶೆಡ್ ಒಳಗೆ ಅಂತೇಳಿ. ಬೈಹುಲ್ಲೆಲ್ಲ ಎಂತ ಮಾಡ್ತಿದ್ರು ಅಂತ ಹೇಳಿದ್ರೆ ಅದನ್ನ ಒಂದು ಅಟ್ಟದಲ್ಲಿ ಇಟ್ಟು ಅದನ್ನ ಕಾಲಕ್ರಮೇಣ ದನಗಳಿಗೆ ಹಾಕ್ತಾ ಬರ್ತಾರೆ. ಆದ್ರೆ ಈ ಹುಲ್ಲನ್ನ ಎಷ್ಟು ದಿವಸ ನಾವು ಇಡ್ಬೋದು? ಅದಕ್ಕೊಂದು ಕಾಲ ಅಂತ ಇದೆಯಾ? ಇಂತಿಷ್ಟು ಕಾಲದಲ್ಲಿ ಅದನ್ನ ಮುಗಿಸ್ಬೇಕು, ಇಲ್ದಿದ್ರೆ ಅದು ಹಾಳಾಗುತ್ತೆ, ಆ ಥರದ್ದು ಏನಾದರೂ ಇದೆಯಾ? ನಾರ್ಮಲ್ ಏನಾಗ್ತದೆ ಅಂತ ಹೇಳಿದರೆ ಫ್ರೆಶ್ ಇರುತ್ತಲ್ಲ, ಕಟ್ಟಿಂಗ್ ಮಾಡಿ ಕೊಡ್ತೇವೆ. ಮತ್ತು ನಾವು ತೆನೆ ಸಮೇತ ಕೊಡೋದರಿಂದ ಇರುವೆಗಳೆಲ್ಲ ಬರೋದು ಸಮಸ್ಯೆ ಜಾಸ್ತಿ ಇರುತ್ತೆ. ಸೊ ಅದಂತ ಏನು ಮಾಡ್ತೇವೆ ಅಂತೇಳಿ ಲೋಕಲ್ ಫಾರ್ಮರ್ಸಿಗೆ ಈ ಬ್ಯಾಗ್ಸಲ್ಲಿ ವಿದೌಟ್ ಪ್ಲಾಸ್ಟಿಕ್ ಹಾಕೋದು ಕೊಡ್ತೇವೆ, ನಾವು ಸೇಲ್ ಮಾಡ್ತೇವೆ. ಸೊ ಅದ್ರ ಮ್ಯಾಕ್ಸಿಮಮ್ ಮತ್ತು 3 days ತನಕ ಇಡ್ಬೋದು, ಏನು ಹಾಳಾಗೋದಿಲ್ಲ. ಜಾಸ್ತಿ ದಿನ ಇಟ್ಟರೆ ಏನಾಗ್ತದೆ, ಫಂಗಸ್ ಬರುತ್ತೆ, ಸಮ್ಟೈಮ್ಸ್ ಹುಳಿ ಎಲ್ಲ ಬರಲಿಕ್ಕೆ ಚಾನ್ಸ್ ಆಗುತ್ತೆ. ಸೊ ಆ ಥರ ಪ್ರಾಬ್ಲಮ್ ಆಗಬಾರ್ದು ಅಂತೇಳಿ ಫಾರ್ಮರ್ಸಿಗೆ ನಾವು ವಿತ್ ಪ್ಲಾಸ್ಟಿಕ್ ಹಾಕಿ ಕೊಡ್ತೇವೆ. ಸೊ ವಿತ್ ಪ್ಲಾಸ್ಟಿಕ್ ಹಾಕಿ ಕೊಟ್ಟರೆ ಪ್ಲಸ್ ನಾವು ವ್ಯಾಕ್ಯೂಮ್ ಕ್ಲೀನರ್ದು ಗಾಳಿ ಸಾಕ್ ಮಾಡಿ ಕೊಡ್ತೇವೆ. ಸೊ ಫಾರ್ಮರ್ಸ್ ಅಪ್ ಟು 20 days ತನಕ ಸ್ಟೋರ್ ಮಾಡಿ ಇಡ್ಬೋದು, ಏನು ಪ್ರಾಬ್ಲಮ್ ಹಾಳಾಗೋದಿಲ್ಲ, ಏನು ಫ್ರೆಶ್ನೆಸ್ ಇರುತ್ತೆ ಹಾಗೆ ಇರುತ್ತೆ. ಪ್ಲಸ್ ಫುಡ್ ಗ್ರೇಡಿಂದ ಇಡೋದರಿಂದ ಏನು ಹಸುಗಳಿಗೆ ಸೈಡ್ ಎಫೆಕ್ಟ್ ಅಂತ ಏನಿಲ್ಲ, ಫುಡ್ ಗ್ರೇಡ್ ಪ್ಲಾಸ್ಟಿಕಲ್ಲಿ ಕೊಡ್ತಾ ಇದ್ದೇವೆ ಹಾಗೆ. ಅದು ಫಾರ್ಮರ್ಸ್ ಜಾಸ್ತಿ ದಿನ ಸ್ಟೋರ್ ಮಾಡಬೇಕಂತ ಹೇಳಿದರೆ ಎಕ್ಸ್ಟ್ರಾ ಸ್ಪೆಷಲ್ ಕ್ವಾಲಿಟಿ ಬ್ಯಾಗ್ಸ್ ಬರುತ್ತೆ, ಮೋರ್ ದೆನ್ 1 year ತನಕ ಸ್ಟೋರ್ ಮಾಡಿ ಇಡ್ಬೋದು ಹಾಗೆ. ಸೊ ನಮ್ಮ ಕಾನ್ಸೆಪ್ಟ್ ಏನಂತಿದೆ, ಫ್ರೆಶನ್ನು ಫಾರ್ಮರ್ಸ್ ಹಾಗೆಯೇ ಸ್ಟೋರ್ ಮಾಡಿಟ್ಟರೆ ಅಲ್ಲಿ ಶೈಲೇಜ್ ಆಗುವಾಗ ರಸಮೇವು ಅಂತ ಹೇಳ್ತೇವೆ. ಸೊ ಆ ರೀತಿ ಆಗುವಾಗ ಸಿಸ್ಟಮ್ ಮಾಡಿ ಕೊಡ್ತಾ ಇದ್ದೇವೆ ಫಾರ್ಮರ್ಸ್. ಇನ್ನು ನಾವು ಹಟ್ಟಿಗಳಿಗೆಲ್ಲ ವಿಸಿಟ್ ಕೊಟ್ಟಾಗ ನೋಡ್ತಿರ್ತೀವಿ, ಸಾಮಾನ್ಯವಾಗಿ ದನಗಳ ಮೇಲೆ ನೊಣ ಕುತ್ಕೊಳ್ಳೋದು, ಉಂಗು ಸಮಸ್ಯೆ, ಈ ಥರದ್ದೆಲ್ಲ ಆಗ್ತಿರುತ್ತೆ. ಆದರೆ ಇಲ್ಲಿರುವ ಒಂದೇ ಒಂದು ದನದ ಮೇಲೆ ಕೂಡ ನೊಣ ಇಲ್ಲ, ಉಂಗಿನ ಸಮಸ್ಯೆ ಅಂತೂ ಇಲ್ಲವೇ ಇಲ್ಲ. ಇದಕ್ಕೆ ನೀವೇನು ಮಾಡ್ತಾ ಇದ್ದೀರಾ? ಮೇಯ್ನಾಗಿ ನ್ಯಾಚುರಲ್ ಆಗಿ ಲೈಕ್ ಏನಾದರೂ ಕೆಮಿಕಲ್ ಆ್ಯಡ್ ಮಾಡೋದೇ ಏನು ಟ್ರೀಟ್ಮೆಂಟ್ ಮಾಡಬೇಕಂತ ಹೇಳುವಾಗ, ಸೊ ಈಗ ಜೇಡ ಹೌದಾ, ಸೊ ಜೇಡಗಳ ಫುಡ್ ಏನಿದೆ, ಏನು ಕ್ರಿಮಿಕೀಟ ಇದೆ, ನೊಣಗಳು ಹೌದಾ, ಸೊ ಅದಕ್ಕೋಸ್ಕರ ನಾವೇನು ಮಾಡಿದ್ದೇವೆ ಅಂದರೆ ಶೆಡ್ಡಲ್ಲಿ ಯಾವುದು ಕೂಡ ಜೇಡ ತೆಗೆಯೋದಿಲ್ಲ, ಹಾಗೆ ಬಿಟ್ಟು ಕೊಡ್ತೇವೆ ನ್ಯಾಚುರಲ್ ಆಗಿ. ಏನು ಜೇಡ ಇದೆ, ಜೇಡಗಳ ಫುಡ್ ಬಂದುಬಿಟ್ಟು ನೊಣ. ಸೊ ನೊಣ ಏನು ಜೇಡ ಗೂಡು ಕಟ್ಟಿ ನೊಣ ಅದರಲ್ಲಿ ಮೇಲೆ ಕೂತ್ಕೊಂಡು ಆ ಜೇಡ ತಿನ್ನುತ್ತೆ. ಸೊ ಹಾಗೆ ನಮಗೆ ನೊಣಗಳಿಂದ ಸಮಸ್ಯೆ ಮುಕ್ತಿಯಾಗಿದೆ. ಹಾಗೆ ಈ ಜೇಡ ಬಲೆ ತುಂಬ ದೊಡ್ಡದಾಗಿ ಬೀಳಲಿಕ್ಕೆ ಆಗ್ತದೆ ಅಂಥ ಟೈಮಲ್ಲಿ ನಾವು ಏನು ಮಾಡ್ತೇವೆ, ಕ್ಲೀನ್ ಮಾಡ್ತೇವೆ ಹಾಗೆ. ಮತ್ತು ಈ ಉಣುಗು ಅಂತ ಹೇಳ್ತೇವಲ್ಲ, ಉಣುಗಿಗೆ ನಾವು ನಮ್ಮದು ಪ್ರೆಷರ್ ಪಂಪ್ ಇದೆ. ಸೊ ಪ್ರೆಷರ್ ಪಂಪಲ್ಲಿ ನಾವು ಹಸುಗಳು ತೊಳೆಯೋದ್ರಿಂದ ಅಂಥ ಸಮಸ್ಯೆಗಳು ಬರೋದಿಲ್ಲ, ಉಣುಗಿದೆಲ್ಲ ಸಮಸ್ಯೆ ಇರೋದಿಲ್ಲ ಹಾಗೆ. ಸೊ ಈಸಿ ಮೆಥಡಲ್ಲಿ ನಾವು ಮೇಂಟೈನ್ ಮಾಡ್ಬೋದು ತನಗೆ ಹಾಗೆ. ಈಗ ದನಗಳಿಂದ ಹಾಲು ತೆಗೆದಾಗ ಅದರಿಂದ ಉತ್ಪತ್ತಿ ಬರಬೇಕಾದ್ರೆ ಖುಷಿ ಆಗುತ್ತೆ. ಅದೇ ದನಗೆ ಕಾಯಿಲೆ ಬಂದಾಗ ಅಯ್ಯೋ ಬೇಡ ಇತ್ತಿದ್ರು ಸಾವಾಸ ಅಂತ ಯಾವ ಥರ ಅನಿಸಿದ್ದಿದೆಯಾ ನಿಮಗೆ? ಕಾಯಿಲೆ ಬಂದಾಗ ಬೇಜಾರಾಗೋದು ಸಹಜ. ಅದಕ್ಕೆ ನೀವೇನು ಮಾಡ್ತೀರಿ? ಒಂದು ಕಾಯಿಲೆ ಬರದ ಹಾಗೆ ಯಾವ ರೀತಿ ನೋಡ್ಕೊಳ್ತೀರಿ, ಮತ್ತೊಂದು ಸಹಜವಾಗಿ ಬಂದಾಗ ಏನು ಬರುತ್ತೆ ಅದು ಸಹಜ ಅಲ್ವಾ, ಬಂದಾಗ ನೀವೇನು ಮಾಡ್ತೀರಿ ಅಂತ? ನಾರ್ಮಲಿ ಫಸ್ಟಿಗೆ ಸ್ಟಾರ್ಟ್ ಮಾಡುವವರಿಗೆ ಸ್ವಲ್ಪ ಪೆಟ್ಟು ತಿನ್ನಬೇಕಾಗ್ತದೆ ಈ ವಿಷಯದಲ್ಲಿ, ಹಸುಗಳ ಆರೋಗ್ಯ ಮೇಂಟೈನ್ ಮಾಡುವಾಗ. ಯಾಕಂದರೆ ನಮಗೆ ಅನುಭವ ಬಂದರೆ ಮಾತ್ರ ನಮಗೆ ಬೇರೆಯವ್ರಿಗೆ ಹೇಳಿಕ್ಕೆ ಆಗ್ಬೋದು ಧೈರ್ಯದಿಂದ, ನೋಡಿ ಈ ಥರ ಆದರೆ ಈ ಥರ ನಿಮಗೆ ಸೊಲ್ಯೂಷನ್ ಇದೆ ಅಂತ ಹೇಳ್ಬೋದು ಹಾಗೆ. ಸೊ ಇನ್ನೊಂದು ನೀವು ಹೇಳಿದ ಹಾಗೆ ಹಸುಗಳಿಗೆ ರೋಗ ಬಂದ ಮೇಲೆ ಟ್ರೀಟ್ಮೆಂಟ್ ಮಾಡೋದಕ್ಕಿಂತ ರೋಗ ಬರದಾಗೆ ಟ್ರೀಟ್ಮೆಂಟ್ ಮಾಡೋದು ಹೇಗೆ ಅಂತೇಳಿ ಇಂಪಾರ್ಟೆಂಟ್ ಅದನ್ನು ನಾವು ಮೇಂಟೈನ್ ಮಾಡ್ಕೊಂಡು ಇದ್ದರೆ ನಮ್ಮ ಫಾರ್ಮಲ್ಲಿ ಏನು ವೆಟ್ಟಿಗೆ ಏನು ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ, ಸೊ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗುತ್ತೆ ಹಾಗೆ. ಸೊ ನಾರ್ಮಲ್ ಈಗ ನಿಮಗೆ ಲೀಸ್ಟ್ ಮಾಡೋದಿದ್ದರೆ ಒಂದು ಕೆಚ್ಚಲ್ ಬಾವು ಹೇಳಿದ ಹಾಗೆ, ಒಂದು ಹಸುಗಳಿದ್ದು ಗರ್ಭಧಾರಣೆ ನಿಲ್ಲುವುದಿಲ್ಲ ಅದೊಂದು. ನಾರ್ಮಲ್ ಫೀವರ್ಸ್ ಬರುತ್ತೆ ಹಸುಗಳಿಗೆ, ಕಾಲು ಬಾಯಿ ಜ್ವರ, ಅದಕ್ಕೆಲ್ಲ ಅದೊಂದು ಜ್ವರ. ಮತ್ತು ಕೆಲವೇನಂದರೆ ಕ್ಯಾಲ್ಸಿಯಂ ಕೊರತೆ ಆಗೋ ಚಾನ್ಸಸ್ ಇರುತ್ತೆ ಹಸುಗಳಿಗೆ. ನಾವೇನು ಹಾಲು ಕರಿತಾ ಇರ್ತೇವೆ, ಹಸುಗಳಿಗೆ ಒಳ್ಳೆ ಪ್ರೋಟೀನ್ ಫುಡ್ ಸಿಗೋದಿದ್ದರೆ ಅಂಥ ಟೈಮಲ್ಲಿ ಕ್ಯಾಲ್ಸಿಯಂ ಕೊರತೆ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಕೆಲವು ಸಣ್ಣ ಪುಟ್ಟ ಕಾಯಿಲೆ ಅಂತ ಹೇಳೋದು ಹಾಗೆ. ಸೊ ಇದನ್ನು ಬರದಾಗೆ ಹೇಗೆ ಮಾಡಬೇಕಂತ ಹೇಳಿದರೆ, ಮೇನ್ ಕೆಚ್ಚಲ್ ಬಾವು ಅಂತ ಹೇಳುವಾಗ ಮೇನ್ ಕ್ಲೀನಿನೆಸ್ ಇರಬೇಕು. ಎಷ್ಟು ಹೈಜಿನ್ ನೀವು ಮೇಂಟೈನ್ ಮಾಡ್ತೀರಾ ಅಷ್ಟು ಕೆಚ್ಚಲ್ ಬಾವು ಬರೋಲ್ಲ ಹಾಗೆ. ನೆಕ್ಸ್ಟು ಬಿಫೋರ್ ಮಿಲ್ಕಿಂಗ್ ಕ್ಲೀನ್ ಮಾಡಿ ಆದಮೇಲೆ ಪೊಟ್ಯಾಷಿಯಮ್ ಪರಂಗಮೆಂಟ್ ಅಂತ ಬರುತ್ತೆ. ಜಸ್ಟ್ ಸಿಂಪ್ಲೇ ವೇಯಲ್ಲಿ ಹೇಳೋದಿದ್ದರೆ ನೀರಿಗೆ ಹಾಕೋ ತಕ್ಷಣ ಒಂದು ಬ್ಲೂ ಕಲರ್ ಇದಾಗುತ್ತೆ ಜಸ್ಟ್ ಹಾಗೆ. ಸೊ ಅದನ್ನು ತುಂಬ ಲೈಟಾಗಿ ಡೈಲ್ಯೂಟ್ ಮಾಡಬೇಕು ನೀರಲ್ಲಿ. ಆಫ್ಟರ್ ಮಿಲ್ಕಿಂಗ್ ಆದಮೇಲೆ 4 ಮೊಳೆಗೆ ನಾವು ಡಿಪ್ ಮಾಡಿದರೆ ಸೊ ನಿಮಗೆ ಕೆಚ್ಚಲ್ ಬಾವು ಸಮಸ್ಯೆನೇ ಬರೋದಿಲ್ಲ ಅಂಥ ಹಸುಗಳಿಗೆ ಅದು. ನೆಕ್ಸ್ಟ್ ಗರ್ಭಧಾರಣೆ ಸಮಸ್ಯೆಗೆ ಮೇಯ್ನ್ ಕಾರಣ ತುಂಬ ಇದೆ, ಒಂದೆರಡು ಅಂತ ಹೇಳ. ಒಂದು ಪ್ರೋಟೀನ್ ಕೊರತೆ, ಮತ್ತು ಕೆಲವು ಕರು ಹಾಕೋ ಸಮಯದಲ್ಲಿ ಏನಾದರೂ ಆ ಪ್ಲೇಸಲ್ಲಿ ಏನಾಯಿತು ಲೈಕ್ ಕ್ರಿಮಿಕೀಟಗಳು ಆ ಥರ ಸೆಗಣಿ ಗಲೀಜಿದ್ದರೆ ಸೊ ಅಂಥ ಟೈಮಲ್ಲೆಲ್ಲ ಎಫೆಕ್ಟ್ ಆಗಿ ಗರ್ಭಕೋಶ ಪ್ರಾಬ್ಲಮ್ ಆಗುತ್ತೆ ಹಾಗೆ. ಕೆಲವು ಹಸುಗಳಲ್ಲಿ ಹಾರ್ಮೋನ್ ಸಮಸ್ಯೆ ಆಗುವಂಥದ್ದು ಸೊ ಅಂಥ ನಾರ್ಮಲ್ ಇರುತ್ತೆ. ಸೊ ಅದನ್ನು ಹೇಗೆ ಮೇಂಟೈನ್ ಮಾಡಬೇಕಂತ ಹೇಳಿದರೆ ಒಂದು ಫುಡ್ ಆನ್ ಟೈಮ್ ಕರೆಕ್ಟಾಗಿ ಕೊಡುವಂಥದ್ದು. ನಾನು ಹೇಳಿದಾಗ ವೈಟಮಿನ್ಸ್ ಮತ್ತು ಮಿನರಲ್ಸ್ ಆನ್ ಕ್ಯಾಲ್ಸಿಯಂ ಅದು ರೆಗ್ಯುಲರ್ ಬೇಸಿಸಲ್ಲಿ ಕೊಡ್ತಾ ಇರಬೇಕು ಹಸುಗಳಿಗೆ. ಮತ್ತು ನೆಕ್ಸ್ಟ್ ಏನಂತ ಹೇಳಿದರೆ ಕೇರ್ ಮಾಡಬೇಕು,
ಏನು ಬಾಣಂತಿಯವ್ರೆ ನಾವು ಹೇಗೆ ಕೇರ್ ಮಾಡ್ತೇವೆ ಅದೇ ರೀತಿ ಹಸುಗಳು ಗಬ್ಬ ಇರುವಾಗ 7 ಮಂತ್ ಆದಮೇಲೆ ತುಂಬ ಎಕ್ಸ್ಟ್ರಾ ಕೇರ್ ತೊಗೊಳ್ಬೇಕಾಗುತ್ತೆ. ಹಸುಗಳಿಗೆ ಏನು ಕರೆಕ್ಟಾಗಿ ಪ್ರೋಟೀನ್ ಏನು ಹೇಳ್ತೇವೆ ಅದನ್ನು ಆನ್ ಟೈಮ್ ಕೊಡ್ತಾ ಇರಬೇಕು ಹಸುಗಳಿಗೆ. ಹಾಗೆ ನೆಕ್ಸ್ಟ್ ನಾವೇನು ಮಾಡ್ತೇವೆ ಅಂತ ಹೇಳಿದರೆ ಜಾಸ್ತಿ ಫೋಕಸ್ ಮಾಡ್ತಾರೆ ನನಗೆ ಹಾಲು ಸಿಗಬೇಕಂತೇಳಿ ಫೋಕಸ್ ಮಾಡಿಕೊಂಡೇ ಫೀಡ್ ಆಗ್ತಾರೆ ಹಸುಗಳಿಗೆ. ಬಟ್ ನಿಜವಾಗಿ ಗಬ್ಬ ಇರುವ ಹಸುಗಳಿಗೆ ಹಾಲಾಗುವಂತಲ್ಲ, ಒಳ್ಳೆ ಪ್ರೋಟೀನ್ ಇರುವಂಥದ್ದು ಫೈಬರ್ ಕಂಟೆಂಟ್ ಫುಡ್ ಕೊಟ್ಟರೆ ಇನ್ನು ಗರ್ಭಕೋಶ ಸಮಸ್ಯೆ ಜಾಸ್ತಿ ಕಮ್ಮಿ ಬರಲ್ಲ ಹಸುಗಳಿಗೆ, ಅಂದರೆ ರಿಪೀಟೆಡ್ ಪ್ರಾಬ್ಲಮ್ಸ್ ಏನು ಬರೋದಿಲ್ಲ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಈ ಕಾಲು ಬಾಯಿ, ಅದಕ್ಕೆ ನಾವು ಡಾಕ್ಟ್ರು ಬರ್ತಾರೆ 6 ಮಂತ್ ಒನ್ಸ್ ಅದಕ್ಕೆ ಇಂಜೆಕ್ಷನ್ ಮಾಡಿ ಹೋಗ್ತಾರೆ. ಸೊ ಅಂಥದ್ದು ಮಾಡಿದರೆ ಫರ್ದರ್ ಏನು ಪ್ರಾಬ್ಲಮ್ಸ್ ಬರೋದಿಲ್ಲ ಹಸುಗಳಿಗೆ. ಹಾಗೆ ಸೊ ನೆಕ್ಸ್ಟ್ ಕ್ಯಾಲ್ಸಿಯಂ ಕೊರತೆ, ನಾವು ಜೋಳ ಹಾಕಿದ್ರಿಂದ ಈ ಘಟ್ಟ ಪ್ರದೇಶದಲ್ಲಿ ಕ್ಯಾಲ್ಸಿಯಂ ಮಣ್ಣಲ್ಲಿ ಅಷ್ಟೊಂದು ಕ್ಯಾಲ್ಸಿಯಂ ಕೊರತೆ ಇರೋಲ್ಲ. ಅದಕ್ಕೋಸ್ಕರ ನಮ್ಮ ರೆಕಮೆಂಡೇಷನ್ ಅಂತ ಹೇಳಿದ್ರೆ ನಮ್ಮ ಜೋಳ ಯೂಸ್ ಮಾಡಿದರೆ 20 ಗ್ರಾಮ್ ಅಷ್ಟು ಕ್ಯಾಲ್ಸಿಯಂ ಸಾಕು. ಎಕ್ಸೆಸ್ ನಿಮಗೆ ಕ್ಯಾಲ್ಸಿಯಂ ಕೂಡ ಅಗತ್ಯ ಇಲ್ಲ. ಕೆಲವರು 100 ಗ್ರಾಮ್ ಅಷ್ಟು ಕ್ಯಾಲ್ಸಿಯಂ ಕೊಡ್ತಾರೆ, ಆ್ಯಕ್ಚುಲಿ ಅಷ್ಟು ಕೊಡಬಾರ್ದು, ಜಾಸ್ತಿ ಹೀಟ್ ಆಗುತ್ತೆ ಹಸುಗಳೆಲ್ಲ. ಸೊ ನಾರ್ಮಲಿ 20 to 50 ಗ್ರಾಮ್ ಅಷ್ಟು ಕ್ಯಾಲ್ಸಿಯಂ ಕೊಟ್ಟರೆ ಸಾಕು ಹಸುಗಳಿಗೆ. ಇನ್ನು ಆಧುನಿಕ ತಂತ್ರಜ್ಞಾನವನ್ನು ಬಳಸ್ಕೊಂಡು ಹಾಲು ಕರಿತಾ ಇದ್ದೀರಿ. ಯಾಕಂದರೆ 60 ದನದಲ್ಲಿ ಒಂದು 20-30 ಹಾಲು ಕರೆಯೋ ದನಗಳು ಇರ್ಬೋದು. ಅಷ್ಟು ದನಗಳನ್ನು ಹಾಲು ಕರೆಯೋದು ಕಷ್ಟದ ಕೆಲಸ. ಅದಕ್ಕೆ ಇವರು ಆಧುನಿಕ ತಂತ್ರಜ್ಞಾನದ ಮೂಲಕ ಹಾಲನ್ನು ಕರಿತಾ ಇದ್ದಾರೆ. ನೀವು ಗಮನಿಸಿರ್ಬೋದು, ಅಲ್ಲಿ ಒಂದು ಪೈಪ್ ಲೈನ್ ಇದೆ, ಅಲ್ಲಿಂದ ಹಾಲು ಕರೆದ್ರೆ ನೇರವಾಗಿ ರೂಮ್ ಒಳಗೆ ಬೀಳುತ್ತೆ ಅಂತ ಅವ್ರು ಆಗ ಮಾತಾಡ್ತಾ ಹೇಳಿದರು. ಈ ಟೆಕ್ನಾಲಜಿಯಿಂದ ಎಲ್ಲಿಂದ ಕಲ್ತ್ರಿ ನೀವು? ಇದನ್ನು ಸ್ಟಡಿ ಮಾಡಿದ್ರೆ ಹಿಂದೆ ನೀವು? ಅಷ್ಟೇ ಪ್ಲ್ಯಾನ್ ಇತ್ತು ಅಂತ ಹೇಳಿದರೆ ಸುಲಭ ಆಗಬೇಕು, ಕೆಲಸ ಸುಲಭ ಆಗಬೇಕು. ಇಲ್ಲದಿದ್ದರೆ ಕ್ಯಾನನ್ನು ಹೊತ್ಕೊಂಡು ಹೋಗಬೇಕು, ಅದ್ರಲ್ಲಿ ತುಂಬ ಕಷ್ಟಕರ ಆಗುತ್ತೆ ಕೆಲಸ ಎಲ್ಲ. ಸಿಂಪಲ್ ಏನಂತ ಹೇಳಿದರೆ ನಾನು ಹೇಳಿದೆ, ತುಂಬ ಡೈರೆಕ್ಟ್ ವಿಸಿಟ್ ಮಾಡ್ತಾ ಇರ್ತೇನೆ. ನನಗಿಂತ ಜಾಸ್ತಿ ಹಸುಗಳು ಯಾರು ಸಾಕಿರ್ತಾರೆ ಅಲ್ಲಿ ಹೋಗಿ ಫೀಡ್ಬ್ಯಾಕ್ ತಗೊಳ್ತಾ ಇರ್ತೇನೆ. ಸೊ ಅವರ ಸಜೆಷನ್ ಥ್ರೂ ನಾನು ಅಡಾಪ್ಟ್ ಮಾಡಿ ಇನ್ಸ್ಟಾಲ್ ಮಾಡಿರುವಂಥದ್ದು. ಸೊ ಕೆಲಸ ತುಂಬ ಈಸಿ ಆಗುತ್ತೆ. ನಾರ್ಮಲಿ ಬೆಳಿಗ್ಗೆ ತುಂಬ 2-3 ಗಂಟೆ ಕೆಲಸ ಅಲ್ಲಿ ನಮಗೆ 2 ಅವರಲ್ಲಿ ಕೆಲಸ ಮುಗಿಬೋದು ನಮ್ತೇನೆ. ಹಾಗೆ ಆ ರೀತಿ. ಈಗ ದನ ಕರು ಹಾಕಿದ ಮೇಲೆ ಕೆಲವೊಂದು ಗಂಡು ಕರುಗಳು ಇರ್ತವೆ. ಹೆಣ್ಣಾದರೆ ಓಕೆ, ನೆಕ್ಸ್ಟ್ ಅದನ್ನು ಹಾಲು ಕರಿಬೋದು, ಅದು ಹೈನುಗಾರಿಕೆಗೆ ಅದನ್ನು ಬಳಸ್ಕೊಳ್ಬೋದು. ಗಂಡು ಕರುವನ್ನು ಏನು ಮಾಡ್ತೀರಿ? ಕುತೂಹಲ ಇದೆ. ನಾರ್ಮಲ್ ಏನಾಗ್ತದೆ ಅಂತ ಹೇಳಿದರೆ ಹೆಣ್ಣು ಕರುದು ಹುಟ್ಟುದೇ ಇಂಜೆಕ್ಷನ್ ಬರುತ್ತೆ ನಿಮಗೆ. ಲೈಕ್ ನಿಮಗೆ ಹೇಬಿಯಸ್ ಸೆಮೆನ್ಸ್, ವರ್ಲ್ಡ್ ವೈಸ್ ಸೆಮೆನ್ಸ್ ಇರುತ್ತೆ. ಸೊ ನಾನು ಹೇಳಿದೆ ಕಮರ್ಷಿಯಲಿ ನೀವು ಹೋಗುವಾಗ ಇಂಥ ಸೆಮೆನನ್ನು ಅಡಾಪ್ಟ್ ಮಾಡಿಕೊಳ್ಳು ಅಂತ ಹೇಳೋದು. ಆಗ ನಿಮಗೆ ಗಂಡು ಕರು ಹುಟ್ಟುವುದು ಸಮಸ್ಯೆನೇ ಇರೋದಿಲ್ಲ, ಎಲ್ಲ ಹೆಣ್ಣು ಕರು ಸಿಗುತ್ತೆ ನಿಮಗೆ ಒಂದು. ಹಾಗೆ ಅಂದರೆ ಸಮ್ಟೈಮ್ ಏನು ಮಾಡ್ತೇವೆ ಅಂತ ಕೆಲವು ಸಾಕ್ತೇವೆ ನಾವು, ಮತ್ತು ಬೇರೆಯವ್ರು ಯಾರು ಬೇಕಂತ ಹೇಳಿದ್ರೆ ನಾವು ಕೊಟ್ಬಿಡ್ತೇವೆ. ಹಾಗೆ ಹಾಗೆ. ನೀವು CA ಓದಿದವರು, ನಿಮ್ಮ ಕ್ಲಾಸ್ಮೇಟ್ಸ್ ಎಲ್ಲ ಬೆಂಗಳೂರಲ್ಲೋ ಅಲ್ಲೋ ಇಲ್ಲೋ ಕೆಲಸ ಮಾಡಿಕೊಂಡು ವೀಕೆಂಡ್ ಪಾರ್ಟಿ ಮಾಡ್ಕೊಂಡು ಮಜಾ ಮಾಡ್ಕೊಂಡು ಇರ್ತಾರೆ. ಆದರೆ ನೀವು ಕೃಷಿಯಿಂದ ಬದುಕನ್ನು ಕಟ್ಕೊಂಡಿದ್ದೀರಾ, ಪ್ರಾಣಿಗಳನ್ನು ಸಾಕ್ತಾ ಖುಷಿ ಇದೆ ನಿಮಗೆ. ನಿಮ್ಮ ದಿನಚರಿ ಹೇಗಿರುತ್ತೆ? ನಾರ್ಮಲ್ ಬೆಳಿಗ್ಗೆ 5 ಗಂಟೆಗೆ ಸ್ಟಾರ್ಟ್ ಮಾಡ್ತೇವೆ, ಎದ್ದೇಳ್ತೇವೆ, ಫ್ರೆಶ್ ಅಪ್ ಆಗ್ತೇವೆ. ಫ್ರೆಶ್ ಅಪ್ ಆಗಿ ಫಸ್ಟ್ ಹಸುಗಳನ್ನು ಕ್ಲೀನ್ ಮಾಡ್ತೇವೆ. ಏನು ಶೆಡ್ಡಲ್ಲಿ ಸೆಗಣಿ ಇದೆ ಎಲ್ಲ ತೆಗೊಂಡು ಬ್ರಷ್ ಹಾಕೊಂಡು ಹಸುಗಳನ್ನು ಕ್ಲೀನ್ ಮಾಡ್ತೇವೆ. ಕ್ಲೀನಿಂಗ್ ಆದಮೇಲೆ ನೆಕ್ಸ್ಟ್ ಫೀಡ್ ಕೊಡ್ತೇವೆ ಹಸುಗಳಿಗೆ. ಅಪ್ ಟು 1.5 kg ಅಷ್ಟು ಫೀಡ್ ಕೊಡ್ತೇವೆ ಹಸುಗಳಿಗೆ. ಫೀಡ್ ಕೊಟ್ಟಾದಮೇಲೆ ಮಿಲ್ಕಿಂಗ್ ಮಾಡ್ತೇವೆ. ಮಿಲ್ಕಿಂಗ್ ಆದಮೇಲೆ ಎಗೇನ್ ಹಸುಗಳನ್ನು ಕ್ಲೀನ್ ಮಾಡ್ತೇವೆ. ಕ್ಲೀನ್ ಮಾಡಿ ಆದಮೇಲೆ ನಮ್ಮ ಫುಡ್ ಏನಿದೆ ಫುಡ್ ಹಾಕ್ತೇವೆ. ಅಪ್ ಟು 10 kg ಅಷ್ಟು ಫೀಡ್ ಕೊಡ್ತೇವೆ ಒಂದೊಂದು ಹಸುಗಳಿಗೆ. ಅಷ್ಟಾದಮೇಲೆ 1 ಅವರ್ ಹಸುಗಳಿಗೆ ತಿನ್ನಲಿಕ್ಕೆ ಟೈಮ್ ಕೊಡ್ತೇವೆ. ಹಸುಗಳು ಅಷ್ಟು ತಿಂದಾದಮೇಲೆ ಎಲ್ಲ ಕ್ಲೀನ್ ಮಾಡ್ತೇವೆ, ಮತ್ತು ನೀರು ಕಟ್ತೇವೆ. ನೀರು ಕಟ್ಟಿ ಆದಮೇಲೆ ಮತ್ತೆ ಸಂಜೆನೇ ಹೋಗೋದು. ಇನ್ನು ಮಿಡಲು ಈಗ ಬೇಸಿಗೆ ಇದೆಯಲ್ಲ, ಬೇಸಿಗೆ ಇರುವಾಗ ಜಸ್ಟ್ ನಾನು ಹೇಳಿದೆ ಬಬ್ಲರನ್ನು ಆನ್ ಮಾಡ್ತೇವೆ. ಸೊ ಆನ್ ಮಾಡಿ 1 ಅವರ್ ಹಸುಗಳನ್ನು ಚಂಡಿ ಆಗಲಿಕ್ಕೆ ಬಿಡ್ತೇವೆ. ನೆಕ್ಸ್ಟ್ ಅದಾದಮೇಲೆ ಸಂಜೆ 3 ಗಂಟೆ ಹೋಗ್ತೇವೆ. ಸೇಮ್ ಹಸುಗಳನ್ನು ಕ್ಲೀನ್ ಮಾಡ್ತೇವೆ. ಕ್ಲೀನ್ ಮಾಡಿ ಆದಮೇಲೆ ಹಾಲು ಕರೆಯೋದು, ಹಾಲು ಕರಿ ಆದಮೇಲೆ ಫುಡ್ ಕೊಡ್ತೇವೆ ಅಷ್ಟೇ. ಸೊ ಈ ಥರ ಮೇಂಟೈನ್ ಮಾಡ್ಕೊಂಡು ಹೋಗ್ತೇವೆ ಎವ್ರಿ ಡೇ. ನಿಮಗೆ ಯಾವತ್ತು ಕಷ್ಟ ಅಂತ ಅನ್ನಿಸ್ಲಿಲ್ವಾ? ಇವುಗಳ ಹಿಂದೆ ಹೋಗೋದು ನಮ್ಮ ಪ್ರತಿ ದಿವಸ ವೇಸ್ಟ್ ಆಗುತ್ತೆ ಇವುಗಳ ಹಿಂದೆ ಹೋದರೆ ಅಂತ ಯಾವತ್ತು ಅನ್ನಿಸ್ಲಿಲ್ಲ ನಿಮಗೆ? ಆ್ಯಕ್ಚುಲಿ ನಾನು ನಾರ್ಮಲ್ ಯಾವತ್ತೊಂದು ಥಿಂಕ್ ಮಾಡ್ತೇನೆ, ನನಗೆ ಇವತ್ತೇನು ಕೆಲಸ ಕಷ್ಟ ಆಗುತ್ತೆ, ನಾಳೆ ಸುಲಭ ಆಗಬೇಕಂತೇಳಿ. ಹಾಗೆ ಸೊ ಫಸ್ಟಿಗೆ ನನಗೆ ನೀವು ಹೇಳಿದೆ ಜಸ್ಟ್ ಒಂದೊಂದು ಸಿಸ್ಟಮ್ ಯಾಕೆ ಅಡಾಪ್ಟ್ ಮಾಡ್ಕೊಂಡು ಹೋದೆ ಅಂತ ಹೇಳಿದ್ರೆ,
ಸಮಸ್ಯೆ ಇರಬಾರ್ದು. ಇವತ್ತು ಒಂದು ದಿನ 2 ದಿನ ಓಕೆ ಮ್ಯಾನೇಜ್ ಆಗ್ತದೆ. ಲೈಫ್ ಲಾಂಗ್ ನನಗೆ ಸಮಸ್ಯೆ ಹೇಳ್ಕೊಂಡು ಕೂತ್ಕೊಂಡ್ರೆ ನಾವು ಡೆವಲಪ್ ಆಗಲ್ಲ. ಹಾಗೆ ಒಂದು ಸಕ್ಸಸ್ಫುಲ್ ಆಗಿ ನೀವು ಹೋಗಬೇಕಿದ್ರೆ, ಒಳ್ಳೆ ಪ್ರಾಫಿಟ್ ಬರಬೇಕಿದ್ರೆ ನಮ್ಮದೇನು ಸಮಸ್ಯೆಗಳಿದೆ ಅದಕ್ಕೆ ಸೊಲ್ಯೂಷನ್ ಹುಡ್ಕೊಂಡು ಹೋಗಬೇಕಾಗ್ತದೆ ಒಂದು ರೀತಿ. ಹಾಗೆ ಅಷ್ಟೇ. ಈಗ ಕ್ಲೀನಿಂಗ್ ವಿಷಯದಲ್ಲಿ ಅಷ್ಟೇ, ಬೆಳಗಿಂದ ಸಂಜೆವರೆಗೆ ನಾವು ಹಸುಗಳನ್ನು ಕ್ಲೀನ್ ಮಾಡಲಿಕ್ಕಾಗಲ್ಲ. ಅದಕ್ಕೆ ಕೆಲವು ಟ್ರಿಕ್ಸ್ ಯೂಸ್ ಮಾಡ್ತೇವೆ. ಜಸ್ಟ್ ಸೆಗಣಿ ಹಿಂದೆ ಹೇಳಿದರೆ ಸಾಕು, ಅವಾಗ ಕ್ಲೀನಿಂಗ್ ಸಮಸ್ಯೆ ಕಡಿಮೆ ಆಗುತ್ತೆ. ಜಸ್ಟ್ ಬಬ್ಲರ್ ಆನ್ ಮಾಡಿದರೆ ಎಲ್ಲ ಹಸುಗಳನ್ನು ಪೈಪ್ ಇಟ್ಕೊಂಡು ಚಂಡಿ ಮಾಡಬೇಕು ಅಗತ್ಯ ಇಲ್ಲ. ಜಸ್ಟ್ ಒನ್ ಟೈಮಲ್ಲಿ ಚಂಡಿ ಆಗುತ್ತೆ ಹಸುಗಳೆಲ್ಲ. ಜಸ್ಟ್ ಒಮ್ಮೆ ಪ್ರೆಷರ್ ಥ್ರೂ ಒಮ್ಮೆ ಹೋದರೆ ಸೊ ಕ್ಲೀನಿಂಗ್ ಸಿಸ್ಟಮ್ ಆಗುತ್ತೆ. ಹಾಗೆ ಜಸ್ಟ್ ಟೆಕ್ನಾಲಜಿ ಸ್ವಲ್ಪ ಅಡಾಪ್ಟ್ ಮಾಡ್ಕೊಂಡು ಹೋದರೆ ಏನು ಸಮಸ್ಯೆ ಅಂತ ಹೇಳ್ತೇವೆ ಕೆಲವು ಡೈರಿ ಫಾರ್ಮ್ಗಳು, ತುಂಬ ಸೊಲ್ಯೂಷನ್ ಸಿಗುತ್ತೆ ಅಂತ. ನಾನು ನಿಮ್ಮ ಮನೆಯ ಮುಂಭಾಗದಲ್ಲಿ ನೋಡಿದ್ದೆ, ಸಗಣಿ ಗುಂಡಿ ಇತ್ತು. ಸೊ ಈ ಸಗಣಿಯನ್ನೆಲ್ಲ ತಗೊಂಡೋಗಿ ಅಲ್ಲಿ ಹಾಕ್ತೀರಿ ಅಂತ ಅನ್ಸುತ್ತೆ. ಇದು ಕೂಡ ಒಳ್ಳೆ ಮಾರ್ಕೆಟ್ ಇದೆಯಾ? ಸಾವಯವ ಗೊಬ್ಬರಕ್ಕೆ ಬಹಳ ಮಾರ್ಕೆಟ್ ಇದೆ ಪೇಟೆಯಲ್ಲಿ ಈಗ. ನಿಮಗೆ ಹೇಗೆ ಡಿಮಾಂಡ್ ಇದೆಯಾ? ತುಂಬ ಇದೆ ಆ್ಯಕ್ಚುಲಿ. ಎಷ್ಟು ಅಂತ ಹೇಳಿದ್ರೆ ಸಪ್ಲೈ ಮಾಡಲಿಕ್ಕೆ ಸಾಕಾಗಲ್ಲ. ಹಾಗೆ ತುಂಬ ಫಾರ್ಮರ್ಸ್ ಇರ್ತಾರೆ. ನಾವು ಅಂತ ಹೇಳಿದ್ರೆ 45 ರುಪೀಸಾಗಿ ಸೇಲ್ ಮಾಡ್ತೇವೆ. ಸೊ ನಮ್ಮದು ಎವ್ರಿ ಡೇ 50 ಇಂದ 60 ಬುಟ್ಟಿಯಷ್ಟು ಇದಾಗುತ್ತೆ, ನಮ್ಮ ಸಗಣಿ ಆಗುತ್ತೆ. ಸೊ ಅದನ್ನು ನಾವೆಲ್ಲ ಅಲ್ಲಿ ಸ್ಟೋರ್ ಮಾಡ್ತೇವೆ. ಇನ್ನು ಜಸ್ಟ್ ಫಾರ್ಮರ್ಸ್ ಬರ್ತಾರೆ, JCB ಥ್ರೂ ಲೋಡ್ ಮಾಡ್ಕೊಂಡು ಟಿಪ್ಪರಲ್ಲಿ ತೊಗೊಂಡು ಹೋಗ್ತಾರೆ ಅವರೇ. ಹಾಗೆ ಜಸ್ಟ್ ಇಲ್ಲಿ ನಮಗೆ ಬಟ್ಟಿ ಲೆಕ್ಕ ಕೊಡ್ತಾರೆ. ಹಾಗೆ ನೋಡಿದ್ರಲ್ಲೇ ವೀಕ್ಷಕರೇ, ಹೈನುಗಾರಿಕೆಯಿಂದ ಹಾಲಲ್ಲಿ ಕೂಡ ಉತ್ಪತ್ತಿ ತೆಗಿಬೋದು, ಅದ್ರ ಜೊತೆಗೆ ಸಗಣಿಯಿಂದ ಸಾವಯವ ಗೊಬ್ಬರದಲ್ಲಿ ಕೂಡ ಉತ್ಪತ್ತಿಯನ್ನು ತೆಗೆದುಕೊಳ್ಬೋದು. ಒಂದು ಬಟ್ಟಿ ಸಗಣಿಗೆ ಎಷ್ಟು ರೇಟ್ ಇದೆ ಸದ್ಯಕ್ಕೆ? 45 ರುಪೀಸ್ ಇದೆ. 45. ಓಕೆ, ನಿಮಗೆ ದನದ ಖರ್ಚು ಅದರಲ್ಲೇ ಬರುತ್ತೆ ಅಂತ ಅನ್ಸುತ್ತಾ? ಹೌದು, ಆ್ಯಕ್ಚುಲಿ ನಾನು ಮಂತ್ಲಿ 60,000 to 70,000 ಕಾಯಿ ಸೆಗಣಿಯಿಂದ ಮಾಡ್ತೇನೆ ನಾನೀಗ ಸೇಲ್ ಮಾಡ್ಕೊಂಡು. ಲೈಕ್ ಏನಂದರೆ 50 ರಿಂದ 60 ಬುಟ್ಟಿಯಷ್ಟು ನಮ್ಮ ಸೆಗಣಿ ಆಗುತ್ತೆ ಎವ್ರಿ ಡೇ. ಓಕೆ, ಜಸ್ಟ್ ನಾವೇನು ಮಾಡ್ತೇವೆ ಅಂತೇಳಿ ಸೆಗಣಿ ಬಿದ್ದ ತಕ್ಷಣ ತೆಗಿತೇವೆ. ಅಲ್ಲಿ ಜಸ್ಟ್ ಹಸುಗಳು ಗಲೀಜು ಮಾಡಿಕೊಂಡು ಹಾಳಾಗೋದಿಲ್ಲ. ಹಾಗೆ ಸೊ ಅದನ್ನು ಏನು ಮಾಡ್ತಾರೆ ಅಂತೇಳಿ ಸ್ಟೋರ್ ಮಾಡಿ ಇಟ್ಕೊಡ್ತೇವೆ. ಸೊ ಫಾರ್ಮರ್ಸ್ ಏನು ಮಾಡ್ತಾರೆ, 2 ಟಿಪ್ಪರ್ 3 ಟಿಪ್ಪರ್ ಬೇಕಂತ ಹೇಳ್ತಾರೆ. ಸೊ JCB ಹೇಳ್ತೇವೆ, ಆರ್ಡರ್ ಮಾಡಿ ಅವರೇ ತೊಗೊಂಡು ಹೋಗ್ತಾರೆ. ಹಾಗೆ ಮಾರ್ಕೆಟ್ ಸಮಸ್ಯೆ ಅಂತಿಲ್ಲ. ಸಮಸ್ಯೆ ಏನಂತ ಹೇಳಿದ್ರೆ ಮಳೆಗಾಲದಲ್ಲಿ 3 ಮಂತ್ ಮಳೆ ಇರುವಾಗ ಯಾರು ತೋಟಕ್ಕೆ ಸೆಗಣಿ ಹಾಕಲ್ಲ. ಅಂಥ ಟೈಮಲ್ಲಿ ಮಾತ್ರ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅಂದರೆ ನಾವು ಸ್ಟೋರ್ ಮಾಡಿ ಇಡಬೇಕು, ಅದಕ್ಕೆ ಪ್ರಾಪರಾಗಿ ವ್ಯವಸ್ಥೆ ಮಾಡಬೇಕು. ನೀರಲ್ಲಿ ಕೊಚ್ಚಿ ಹೋಗೋದಾಗಿ ಸಣ್ಣ ಗುಂಡಿ ಮಾಡಿ ಆ ಥರ ಸ್ಟೋರ್ ಮಾಡಿಟ್ರೆ ವೇಸ್ಟ್ ಆಗಲ್ಲ ನಿಮಗೆ. ಹಾಗೆ ಸಿಂಪಲ್ ವೇ 60,000 ಅಷ್ಟು ಅರ್ನ್ ಮಾಡ್ತೇನೆ ಎವ್ರಿ ಮಂತ್. 60,000 ಸೆಗಣಿಯಿಂದ ಅರ್ನ್ ಮಾಡ್ತೇನೆ. ಇನ್ನು ಈ ಹಟ್ಟಿಯಲ್ಲಿ ಇನ್ನೊಂದು ವಿಶೇಷತೆ ಏನಂತ ಹೇಳಿದರೆ, ಗಬ್ಬದ ದನಗಳಿಗೆ ಬೇರೆ ಜಾಗ ಇದೆ, ಕರುಗಳಿಗೆ ಇನ್ನೊಂದು ಜಾಗ ಇದೆ, ಇಲ್ಲಿ ಒಂದಷ್ಟು ದನಗಳು ಬೇರೆ ಇದೆ. ಬೇರೆ ಬೇರೆ ಕ್ಯಾಟಗರಿ ವೈಸ್ ದನಗಳನ್ನು ಇವರು ಸಾಕ್ತಾ ಇದ್ದಾರೆ, ಪ್ರೀತಿಯಿಂದ ಸಾಕ್ತಾ ಇದ್ದಾರೆ. ಈ ಕ್ಯಾಟಗರಿ ಯಾಕೆ ಮಾಡಿದ್ದೀರಾ ನೀವು? ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಮ್ಮಿ ಆಗಬೇಕಂತೇಳಿ. ನಾವೇನಂತ ಹೇಳಿದ್ರೆ, ಈಗ ಹಾಲು ಕರು ಹಸುಗಳಿಗೆ ಒನ್ ಟೈಪ್ ನಾನು ಹೇಳಿದಾಗ ಒನ್ ಟೈಪ್ ಆಫ್ ಫುಡ್ ಮೇಂಟೈನ್ ಮಾಡಬೇಕು. ಗಬ್ಬದ ಹಸುಗಳಿಗೆ ಒನ್ ಟೈಪ್ ಫುಡ್, ಕರುಗಳಿಗೆ ಒಂದು ರೀತಿಯ ಹಸು. ಸೊ ಹಾಗೆ ಮೇಂಟೈನ್ ಮಾಡಬೇಕು. ಒಂದೇ ಮಿಕ್ಸ್ ಮಾಡಿ ಶಫಲ್ ಮಾಡಿದರೆ ಅದಕ್ಕೆ ನಿಮಗೆ ಎಲ್ಲದಕ್ಕೆ ಒಂದೇ ರೀತಿ ಫುಡ್ ಹಾಕ್ಕೊಂಡು ಹೋಗಬೇಕಾಗ್ತದೆ. ಹಾಗೆ ಸೊ ಗಬ್ಬದ ಹಸು ಅಂತ ಇರುವಾಗ ಅವರಿಗೆ ನಾವು ಮಿಲ್ಕ್ ಆಗುವ ಫೀಡ್ ಹಾಕಲ್ಲ, ಜಸ್ಟ್ ಬೂಸ ಬರುತ್ತೆ, ಬೂಸು ಮಾತ್ರ ಕೊಡ್ತೇವೆ. ಹಾಲು ಕರು ಹಸುಗಳಿಗೆ ಮಾತ್ರ ಈ ಪೆಲೆಟ್ ಟೈಪ್ ಫೀಡ್ ಬರುತ್ತೆ, ಅದನ್ನು ಯೂಸ್ ಮಾಡ್ತೇವೆ. ಸೊ ಅದು ನಮಗೆ ಈಸಿ ಮೆಥಡಲ್ಲಿ ನಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಡಿಮೆ ಮಾಡ್ಬೋದು. ಹಾಗೆ ಯಾವೆಲ್ಲ ತಳಿಗಳನ್ನು ನೀವು ಸಾಕ್ತಾ ಇದ್ದೀರಾ? ಯಾವ ತಳಿ ಅತಿ ಹೆಚ್ಚು ಹಾಲನ್ನು ಕೊಡುತ್ತೆ? ನಾರ್ಮಲ್ ತಳಿ ತುಂಬ ಇದೆ ಹೇಳಿಕ್ಕೆ ಹೋದರೆ. ಅದು ಕಮರ್ಷಿಯಲ್ ಬೇಸಿಸ್ ನೋಡ್ಲಿಕ್ಕೆ ಹೋದರೆ HF ಆ್ಯಂಡ್ ಜರ್ಸಿ ಇಸ್ ಬೆಸ್ಟ್. ಮತ್ತು ಇಂಡಿಯನ್ ಬ್ರೀಡ್ಸ್ ಅಂತ ಹೇಳ್ತೇವೆ, ಅದರಲ್ಲಿ ಗಿರ್ ಮತ್ತು ಶಾಯಿವಾಲ ಒಳ್ಳೆಯ ತಳಿ, ಹಾಲು ಕೊಡುತ್ತೆ. ಇನ್ನೊಂದು ರೀತಿಯಲ್ಲಿ ಮೇಂಟೆನೆನ್ಸ್ ಎಲ್ಲ ನೋಡ್ಕೊಂಡು ಹೋಗ್ಲಿಕ್ಕೆ ಹೋದರೆ ಈಸಿ ಮೆಥಡಲ್ಲಿ HF ಮತ್ತು ಜರ್ಸಿ ಫೈನೆಸ್ಟ್ ಹೋಗ್ಬೋದು. ಪಾಪ ಸ್ವಭಾವ ಕಿಕ್ ಮಾಡಲಿಕ್ಕೆ ಹೋಗಲ್ಲ. ಬಟ್ ಇಂಡಿಯನ್ ಬ್ರೀಡ್ ಸ್ವಲ್ಪ ಕಿಕ್ ಮಾಡುತ್ತೆ. ಸೊ ಆಗ ನಾವೇ ಅಂದರೆ ಲೇಬರ್ಸ್ ಥ್ರೂ ಅದೇ ಓಕೆ ಪರವಾಗಿಲ್ಲ, ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಬಟ್ ನಾವು ಎಷ್ಟು ಹಸುಗಳನ್ನು ಮೇಂಟೈನ್ ಮಾಡಲಿಕ್ಕೆ ಹೋಗುವಾಗ ಸ್ವಲ್ಪ ಪಾಪದ ಹಸುಗಳಿದ್ದರೆ ನಾವು ಮೇಂಟೈನ್ ಮಾಡೋದು ಒಳ್ಳೆಯದು. ಪ್ರಿಫರೇಬಲ್ ಎಸ್ ಎ ಕಮರ್ಷಿಯಲ್ ಥಿಂಕಿಂಗಲ್ಲಿ ಹೋಗೋದಿದ್ದರೆ HF ಆ್ಯಂಡ್ ಜರ್ಸಿ ಇಸ್ ಬೆಸ್ಟ್. ಹಾಗೆ ಮತ್ತು ಇವಾಗ ನೋಡ್ಲಿಕ್ಕೆ ಹೋದರೆ A2 ಮಿಲ್ಕ್ ಅಂತ ಹೇಳ್ತಾರೆ. ಸೊ ಇಂಡಿಯನ್ ಬ್ರೀಡ್ಸ್ ಹೋದರೆ ಶಾಯಿವಾಲ ಮತ್ತು ಗಿರ್ ಇಸ್ ಒನ್ ಆಫ್ ದ ಬೆಸ್ಟ್ ಬ್ರೀಡ್. ಹಾಗೆ ಬಟ್ ಮೇಂಟೆನೆನ್ಸ್ ಸ್ವಲ್ಪ ಜಾಸ್ತಿ ಹೋಗುತ್ತೆ. ಮತ್ತು ಕರು ಹತ್ತಿರ ಬೇಕು ಅದಕ್ಕೆ, ಅಂದರೆ ಕೆಲಸ ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗೆ ನೆಕ್ಸ್ಟ್ ಏನಂತ ಹೇಳಿದರೆ ಫೀಡ್ ಕಾಸ್ಟ್ ಜಾಸ್ತಿ ಹೋಗುತ್ತೆ. ಜಾಸ್ತಿ ತಿನ್ನುವುದು ಮ್ಯಾಟ್ರ್ ನೋಡ್ಲಿಕ್ಕೆ ಹೋದರೆ ಜಾಸ್ತಿ ಫೋಕಸ್ ಆಗಿ ಕೊಟ್ಟು ಮೇಂಟೈನ್ ಮಾಡಬೇಕಾಗುತ್ತೆ. ಹಾಗೆ ಮತ್ತೊಂದು ವಿಶೇಷ ಏನಂತ ಹೇಳಿದರೆ ವೀಕ್ಷಕರೇ, ಇವರ ಎಲ್ಲ ಫ್ಯಾಮಿಲಿಯ ಮೆಂಬರ್ಸ್ ಈ ಒಂದು ಹೈನುಗಾರಿಕೆಯಲ್ಲಿ ಎಲ್ಲರೂ ಅವರು ಇನ್ವಾಲ್ವ್ ಮಾಡ್ಕೊಂಡಿದ್ದಾರೆ. ಯಾರಿಗೂ ಈ ಕೆಲಸದಲ್ಲಿ ಬೇಜಾರಿಲ್ಲ, ಪ್ರತಿಯೊಬ್ಬರು ಕೂಡ ಈ ಕೆಲಸದಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ನಿಮಗೆಲ್ರಿಗೂ ಖುಷಿ ಇದೆಯಾ? ಇದನ್ನು ಇನ್ನೂ ಅಭಿವೃದ್ಧಿ ಪಡಿಸ್ಬೇಕು ಅನ್ನೋದೇನಾದರೂ ಕನಸಿದೆಯಾ? ನಂದು ಡ್ರೀಮ್ ಬಂದುಬಿಟ್ಟು 100 ಹಸುಗಳು ಸಾಕಬೇಕು. ಒನ್ ಆಫ್ ದ ಬೆಸ್ಟ್ ಬ್ರೀಡ್ ನನ್ನ ಹತ್ರ ಇರಬೇಕಂತೇಳಿ. ಈಗ ಇಂಡಿಯಾದಲ್ಲಿ 71 ಲೀಟ್ರ್ ಇಷ್ಟು ರೆಕಾರ್ಡ್ ಇದೆ, ಒಂದು ಹಸು 71 ಲೀಟ್ರ್ ಹಾಲು ಕೊಡುತ್ತೆ ಅಂತೇಳಿ. ಆ ರೆಕಾರ್ಡನ್ನು ಬ್ರೇಕ್ ಮಾಡಬೇಕಂತೇಳಿ ನಂದು ಆಸೆ ಇದೆ. ಸೊ ಅದ್ರ ಬಗ್ಗೆ ಜಸ್ಟ್ ಸ್ಟಡಿ ಮಾಡ್ತಾ ಇರ್ತಾನೆ ಎವ್ರಿ ಡೇ. ಹಾಗೆ ಘೃತದದಿ ತಕ್ರ ಉಂಡು ನೀ ಗೋವ
ಗೋವನ್ನು ಇರಿಯುವೆಯ ಶಾಂತದಿ ಸುರಿಸುವ ಗೋವಿನ ಕಡಲಿಗೆ ಕೊಡಲಿಯ ಕುಡಿಸುವೆಯ ಕೃತದದಿ ತಕ್ರ ಉಂಡು ನೀ ಗೋವನ್ನು ಇರಿಯುವೆಯ ಶಾಂತದಿ ಸುರಿಸುವ ಗೋವಿನ ಕಡಲಿಗೆ ಕೊಡಲಿಯ ಕುಡಿಸುವೆಯ ನಿನ್ನಯ ತಾಯಿ ಗೋವಿದು ಕಾಣೋ ಅದಕ್ಕೂ ಉಸಿರಿದೆಯೋ ನಿನ್ನಯ ತಾಯಿ ಗೋವಿದು ಕಾಣೋ ಅದಕ್ಕೂ ಉಸಿರಿದೆಯೋ ಗೋಮಾತೆಯ ಮಹಿಮೆಯ ಅರಿಯದೆ ನೀನು ವ್ಯಾಘ್ರನಾಗಿಹೆಯೋ ಗೋಮಾತೆಯ ಮಹಿಮೆಯ ಅರಿಯದೆ ನೀನು ವ್ಯಾಘ್ರನಾಗಿಹೆಯೋ ವ್ಯಾಘ್ರನಾಗಿಹೆಯೋ ಇವತ್ತು ನಿಮ್ಮ ಕಥೆ ಕೇಳಿ ಹಲವಾರು ಕೃಷಿಕರಿಗೆ ಅನ್ಸಿರ್ಬೋದು ನಾವು ಕೂಡ ಹೈನುಗಾರಿಕೆಯನ್ನ ಶುರು ಮಾಡಬೇಕು ಅಂತ ಹೈನುಗಾರಿಕೆ ವೃತ್ತಿಯನ್ನು ಆರಂಭಿಸಬೇಕು ಅಂತ ಅನ್ಕೊಂಡಿರುವಂಥ ಕೃಷಿಕರಿಗೆ ನೀವೇನು ಹೇಳ್ತೀರಾ? ಮೇನ್ ಅಂತೇಳಿ ಹೈನುಗಾರಿಕೆಯಲ್ಲಿ ಲಾಭದಾಯಕ ತುಂಬ ಇದೆ. ಕೆಲವು ಸಿಸ್ಟಮ್ಸ್ ಅಡಾಪ್ಟ್ ಆಗಬೇಕಾಗ್ತದೆ. ಮತ್ತು ನಾರ್ಮಲಿ ಫಾರ್ಮರ್ಸ್ ಏನು ಮಿಸ್ಟೇಕ್ ಮಾಡ್ತಾರೆ, ಅವ್ರಿಗೆ ಯಾಕೆ ಲಾಸ್ ಆಗ್ತದೆ ಫಾರ್ಮಿಂಗಲ್ಲಿ ಅಂತೇಳಿ ಕೆಲವು ವಿಷಯ. ಒಂದು ಪ್ರಾಪರ್ ಪ್ರೋಟೀನ್ ಫೀಡ್ ಮಾಡಲ್ಲ ಹಸುಗಳಿಗೆ. ಜಾಸ್ತಿ ಫೀಡ್ ಮಾಡಿದ್ರೆ ಹಾಲು ಬರಲ್ಲ, ಹಾಗೆ ಕಾಸ್ಟ್ ಜಾಸ್ತಿ ಆಗ್ತದೆ ಅಂತೇಳಿ ಆ ಥರ ಮೈಂಡ್ ಸೆಟ್ ಇದೆ. ನೆಕ್ಸ್ಟ್ ಹಸುಗಳಿಗೆ ಬೆಳಿಗ್ಗೆಯಿಂದ ಹಿಡಿದು ಸಂಜೆವರೆಗೆ ಹುಲ್ಲು ಹಾಕ್ತಾನೆ ಇರ್ತಾರೆ. ಹಸುಗಳಿಗೆ ರೆಸ್ಟ್ ಅಂತ ಕೊಡೋಲ್ಲ. ಹಸುಗಳಿಗೆ ನೀವು ಹುಲ್ಲು ಹಾಕಿ ಬೆಳಗಿಂದ ಹಿಡಿದು ಸಂಜೆವರೆಗೆ ಹುಲ್ಲು ಹಾಕಿ ತಿಂತಾನೆ ಇರುತ್ತೆ, ಅದು ಬೇಡ ಅಂತ ಹೇಳೋದಿಲ್ಲ. ಬಟ್ ಅದಕ್ಕೆ ನಾವೇನು ಮಾಡಬೇಕಂತೇಳಿ ಹಸುಗಳಿಗೆ ಎಷ್ಟು ಫುಡ್ ಬೇಕು. ಈಗ ನಾರ್ಮಲಿ ಹೇಳೋದಿದ್ರೆ ಹಸುವಿನ ಬಾಡಿ ವೆಯ್ಟ್ನ 10% ಆಫ್ ಫುಡ್ ಬೇಕು, ಅಷ್ಟೇ ಕೊಟ್ಟರೆ ಸಾಕು. ಜಾಸ್ತಿ ಕೊಟ್ಟಿರೋದು ಸಗಣಿಯಲ್ಲೇ ಹೋಗುತ್ತೆ, ಏನು ಮಿಲ್ಕ್ ಪ್ರೊಡಕ್ಷನ್ಗೆ ಆಗೋದಿಲ್ಲ. ಹಾಗೆ ಮತ್ತು ಬೆಳಗಿಂದ ಅಂತಲ್ಲ, ಜಸ್ಟ್ ಟೈಮ್ ಕೊಡಿ. ಬೆಳಿಗ್ಗೆ 1 ಅವರ್, ಸಂಜೆ 1 ಅವರ್ ಅಷ್ಟೇ ಫೀಡ್ ಹಾಕಿ. ರೆಸ್ಟ್ ಆಫ್ ಟೈಮ್ ಹಸುಗಳು ಮಲಗಬೇಕು, ತಿಂದ ಆಹಾರ ಮೆಲುಕು ಹಾಕಬೇಕು. ಆವಾಗ ಮಾತ್ರ ಏನು ಒಳ್ಳೆ ಹಾಲು ಮಿಲ್ಕ್ ಪ್ರೊಡಕ್ಷನ್ ಬರುತ್ತೆ. ಹಾಗೆ ನೆಕ್ಸ್ಟ್ 4 ವಿಷಯ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಳ್ಳೆ ಪ್ರಾಫಿಟೇಬಲ್ ಬರಬೇಕಿದ್ರೆ ಒಂದು ಬ್ರೀಡ್ಸ್ ಇಂಪಾರ್ಟೆಂಟ್. ನಮ್ಮಲ್ಲಿರೋ ತಳಿ, ನಮ್ಮ ಹತ್ರ ಕೆಲವು 2-3 ಲೀಟ್ರ್ ಹಾಲಿನ ಹಸುವನ್ನು ಇಟ್ಕೊಂಡು ಮೇಂಟೈನ್ ಮಾಡ್ಲಿಕ್ಕೆ ಹೋದರೆ ಅದು ನಮಗೆ ಪ್ರಾಫಿಟೇಬಲ್ ಮ್ಯಾನರಲ್ಲಿ ಹೋಗ್ಲಿಕ್ಕಾಗಲ್ಲ. ಬಟ್ ಎಮೋಷನಲ್ಲಿ ನಾವು ಇಟ್ಕೊಳ್ತೇವೆ. ನಮ್ಮ ಕೂಡ ಅಷ್ಟೇ ಏನಂತ ಹೇಳಿದರೆ ಎಲ್ಲ ಕಮರ್ಷಿಯಲಿ ನೋಡಲಿಕ್ಕಾಗಲ್ಲ. ಆ್ಯಸ್ ಎಮೋಷನಲ್ ಕೂಡ ಹೋಗಬೇಕಿದೆ, ಇಟ್ಕೊಳ್ಬೇಕಾಗುತ್ತೆ. ಬಟ್ ಆದರೂ ಕೂಡ ಏನು ಮಾಡಬೇಕಂತ ಅದರ ಜೊತೆ ಒಳ್ಳೆ ತಳಿಯನ್ನು ನಾವು ಮೇಂಟೈನ್ ಮಾಡಬೇಕು. 20-25 ಲೀಟ್ರ್ ಹಾಲು ಕರೆಯುವ ಹಸು ನಾವು ಮೇಂಟೈನ್ ಮಾಡಬೇಕು. ಎರಡು ಹಾಗೆ. ಸೆಕೆಂಡ್, ಸಪೋರ್ಟಿವ್ ಇನ್ಫ್ರಾಸ್ಟ್ರಕ್ಚರ್ ಬೇಕು ನಮ್ಮ ಹತ್ರ. ಪ್ರಾಪರ್ ಶೆಡ್ ಇರಬೇಕು, ಪ್ರಾಪರ್ ಮಿಲ್ಕಿಂಗ್ ಮಿಷಿನ್ಸ್ ಆಗಿರ್ಬೋದು, ಚಾಫ್ ಕಟ್ರಸ್ ಆಗಿರ್ಬೋದು, ಆ ಥರ ವ್ಯವಸ್ಥೆ ಇರಬೇಕು. ಅದರ್ವೈಸ್ ನಾವು ಫುಲ್ ಡೇ ನಾವೇ ಕೆಲಸ ಮಾಡಿಕೊಂಡು ನಾವೇ ಅಲ್ಲಿ ಮಾಡಲಿಕ್ಕಾಗಲ್ಲ. ಸೊ ಪ್ರಾಪರಾಗಿ ಸಪೋರ್ಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ಇದ್ದರೆ ಸೊ ನಮ್ಮ ಅಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಹಾಗೆ ನೆಕ್ಸ್ಟ್ ನಾವು ಕೊಡೋ ಫುಡ್, ಯಾವ ರೀತಿ ಫುಡ್ ಕೊಡ್ತೇವೆ ಅಂತೇಳಿ. ಫುಡ್ ಕಾಸ್ಟ್ ಜಾಸ್ತಿ ಮಾಡಿಕೊಂಡು ಮಿಲ್ಕ್ ಪ್ರೊಡಕ್ಷನ್ ಕಮ್ಮಿ ಬಂದರೆ ಆ ಮ್ಯಾಟ್ರಲ್ಲಿ ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದನ್ನೊಂದು ಮೇಂಟೈನ್ ಮಾಡಬೇಕು ಫಾರ್ಮರ್ಸ್. ನೆಕ್ಸ್ಟ್ ಅಕೌಂಟ್ಸ್ ಮೇಂಟೈನ್ ಮಾಡಬೇಕು. ಆ್ಯಕ್ಚುಲಿ ಯಾವ ವಿಷಯದಲ್ಲಿ ಎಷ್ಟು ಖರ್ಚು ಜಾಸ್ತಿ ಆಗಿದೆ, ಯಾವ ರೀತಿ ಉಳಿಸ್ಕೊಳ್ಬೋದು. ಹಾಗೆ ಮತ್ತು ಹಸುಗಳಲ್ಲಿ ಖಾಲಿ ಹಾಲನ್ನೇ ಫೋಕಸ್ ಮಾಡ್ಕೊಂಡು ಇರಬಾರ್ದು. ಸೆಗಣಿ ಇದೆ, ಸ್ಲರಿ ಥ್ರೂ, ಸೊ ಆ ಥರ ಎಲ್ಲ ನಾವು ಮೇಂಟೈನ್ ಮಾಡ್ಕೊಂಡು ಹೋದರೆ ಒಳ್ಳೆ ಪ್ರಾಫಿಟ್ ಬರುತ್ತೆ ಅಂತ. ಹಾಗೆ ನೀವು ಫಸ್ಟಿಗೆ ಎಷ್ಟು ದನಗಳನ್ನು ಇಟ್ಕೊಂಡು ಹೈನುಗಾರಿಕೆ ಪ್ರಾರಂಭ ಮಾಡಿರುವಂಥವ್ರು? ಆ್ಯಕ್ಚುಲಿ ನಮಗೆ ಒಬ್ಬರು ರಿಲೇಟಿವ್ಸ್ ಒಬ್ಬರು ಹೇಗೇ ನಮ್ಮ ಮನೆ ಕಟ್ಟುವ ಟೈಮಲ್ಲಿ ಫ್ರೀಯಾಗಿ ಒಂದು ಹಸುಗಳನ್ನು ಕೊಟ್ಟಿದ್ದರು ಸಾಕಿ ಅಂತೇಳಿ. ಸೊ ಅಲ್ಲಿಂದ ಇಂಪ್ರೂವ್ಮೆಂಟ್ ಮಾಡಿ ಹಸುಗಳನ್ನು ಸಾಕಿರುವಂಥದ್ದು. ಆಫ್ಟರ್ ನಂದು PUC ಎಂಡ್ ಆದಮೇಲೆ ಕಮರ್ಷಿಯಲ್ ಅಂದರೆ HF ಕಮರ್ಷಿಯಲ್ ಬೇಸಿಸ್ ಮಾಡಲಿಕ್ಕೆ ಹೋಗಿ ಡಿಗ್ರಿ ಎಂಡ್ ಆಗುವಾಗ ದೊಡ್ಡ ಮಟ್ಟದಲ್ಲಿ ಸ್ಟಾರ್ಟ್ ಮಾಡಿದೆ. ಹಾಗೆ ದನಗಳಿಂದ ಉತ್ಪತ್ತಿ ತೆಗೆಯೋದು ಎಷ್ಟು ಕಷ್ಟನೋ ಹಾಗೆಯೇ ಆ ತಳಿಯನ್ನು ಪರ್ಚೇಸ್ ಮಾಡೋದು ಕೂಡ ಅಷ್ಟೇ ಕಷ್ಟ. ಅಷ್ಟು ರೇಟ್ ಇರುತ್ತೆ ದನಗಳಿಗೆ. ಇಲ್ಲಿ 60 ದನ ಅಂತ ಹೇಳಿದಿರಿ, ಆ ದನಗಳಿಗೆ ಬೇರೆ ಬೇರೆ ಕ್ಯಾಟಗರಿ ದನಗಳಿಗೆ ಬೇರೆ ಬೇರೆ ರೇಟ್ ಇರುತ್ತೆ. ಸೊ ಎಷ್ಟು ಹೈಯೆಸ್ಟ್ ರೇಟ್ ಇರುವಂಥ ದನ ಯಾವುದು ಇಲ್ಲಿ? ನಾನು ಅರೌಂಡ್ 1,25,000 ಕೊಟ್ಟು ತಂದಿದ್ದೇನೆ. ಒಂದು ಎಷ್ಟಲ್ಲಿದೆ ಲೈಕ್ ವೈಟ್ ಒನ್. ಹಾಗೆ ಮೇನ್ ರೇಟ್ ಹೇಗೆ ಹೋಗುತ್ತೆ ಅಂದರೆ ಹಾಲು ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮಗೆ ಮೋರ್ ದ್ಯಾನ್ 35 ಲೀಟ್ರ್ ಹಾಲು ಬೇಕಂತ ಹೇಳಿದರೆ 1.25 ಲ್ಯಾಕ್ ಇದ್ದೇ ಇದೆ. ಅದರಿಂದ ಕಡಿಮೆ ನಿಮಗೆ ಸಿಗೋದಿಲ್ಲ. ನೆಕ್ಸ್ಟ್ ಮೋರ್ ದ್ಯಾನ್ 20 ಲೀಟ್ರ್ ಅಂತ ಹೋಗ್ಲಿಕ್ಕೆ ಹೋದರೆ ನಿಮಗೆ ಒಂದು ಅರೌಂಡ್ 85 ಅಬವ್ ಇದೆ. ಹಾಗೆ ಸಜೆಷಬಲ್ ಏನಂತ ಹೇಳಿದರೆ ನಾವೇ ಕರುಗಳನ್ನು ತಂದು ಒಳ್ಳೆ ಬ್ರೀಡೆಡ್ ಕರು ತಂದು ನಾವೇ ಮೇಂಟೈನ್ ಮಾಡೋದಿದ್ದಲ್ಲ, ಸ್ವಲ್ಪ ಕಾಸ್ಟ್ ಎಫೆಕ್ಟಿವ್ ಆಗುತ್ತೆ. ಅವಾಗ ನಮ್ಗೆ ಗೊತ್ತಿರುತ್ತೆ, ಆ ಕರುವಿನ ಸ್ವಭಾವದಿಂದ ನಮ್ಗೆ ಗೊತ್ತಿರುತ್ತೆ ಯಾವ ರೀತಿ ಹಾಲು ಕೊಡ್ಬೋದು ಹಾಗೆ ಅಂತೇಳಿ. ಉತ್ತಮ ಕರುಗಳನ್ನು ಸಾಕಿ ಬ್ರೀಡಿಂಗ್ ಮಾಡಿಕೊಂಡು ಹೋದರೆ ತುಂಬ ನಾನು ಹೇಳಿದಾಗ ನೀವೇನು 1,25,000 ಆ ಥರಷ್ಟು ಕೊಡೋದ್ರಿಂದ ಈಸಿಯಾಗಿ ನಮಗೆ ಮೇಂಟೈನ್ ಮಾಡಲಿಕ್ಕೆ ಆಗುತ್ತೆ. ಅಂದರೆ ಬ್ರೀಡಿಂಗ್ ಮೇಂಟೈನ್ ಮಾಡ್ಬೋದು ನಮ್ಮ ಫಾರ್ಮಿಂಗಲ್ಲಿ. ಇನ್ನು ಎಲ್ಲ ದನಗಳಿಗೂ ಪ್ರಾಮುಖ್ಯವಾಗಿ ಕೊಡಬೇಕಾಗಿರುವಂಥದ್ದು ಲಸಿಕೆಗಳು. ಕಾಲಕ್ಕೆ ಅದನ್ನು ಕೊಟ್ಟರೆ ಮಾತ್ರ ಅವುಗಳು ಹೆಲ್ದಿ ಆಗಿರೋದಕ್ಕೆ ಸಾಧ್ಯ ಆಗುತ್ತೆ. ಎಲ್ಲ ರೀತಿಯ ಕೆಟಗರಿ ದನಗಳಿಗೆ ಕೂಡ ಒಂದೇ ರೀತಿಯ ಲಸಿಕೆಯನ್ನು ಹಾಕ್ತೀರಾ ನೀವು? ಲಸಿಕೆ ಅಂತ ಹೇಳಿದರೆ ಎವ್ರಿ 6 ಮಂತ್ ಒನ್ಸ್ ಹಸುಗಳಿಗೆ ಜಂತುಹುಳದ ಮಾತ್ರೆ ಕೊಡಲೇಬೇಕು. ಜಂತುಹುಳದ ಮಾತ್ರೆ ಕೊಡೋದಿದ್ದರೆ ಮೇಯ್ನ್ ಗರ್ಭಧಾರಣ ಸಮಸ್ಯೆ ಅದರಿಂದ ಕೂಡ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಏನು
ಅಪೌಷ್ಟಿಕತೆಯಿಂದ ಬಳಲಿರುತ್ತೆ ಹಸು. ಹಾಗೆ ಸೊ ಆನ್ ಟೈಮ್ ಜಂತುಳದ ಮಾತ್ರೆ ಕೊಡಬೇಕು. 6 ಮಂತ್ ಒನ್ಸ್ ನಾನು ಕಾಲು ಬಾಯಿ ಲಸಿಕೆ, ರೋಗ ಬರದ ಹಾಗೆ ನಾರ್ಮಲ್ ಫೀವರ್ ಬರುವಾಗ ಡಾಕ್ಟ್ರನ್ನ ಕರ್ಕೊಂಡು ಜಸ್ಟ್ ಮೆಡಿಕೇಷನ್ ಮಾಡಿದರೆ ಸಾಕು ಅಷ್ಟೇ. ನೆಕ್ಸ್ಟ್ ಕೆಚ್ಚಲು ಬಾವು ಬಂದಾಗ ನಾರ್ಮಲ್ ಏನಂತ ತುಂಬ ಟೈಪ್ ಕೆಚ್ಚಲು ಬಾವು ಬರುತ್ತೆ. ಅದು ಹೋಮ್ ಮೆಡಿಸಿನ್ ಮಾಡಿದರೆ ತುಂಬ ಒಳ್ಳೆಯದು. ಮ್ಯಾಗ್ನೀಷಿಯಮ್ ಸಲ್ಫೇಟ್ ಅಂತ ನಮ್ಗೆ ಬರುತ್ತೆ. ಜಸ್ಟ್ ಏನು ಎಫೆಕ್ಟ್ ಆಗುತ್ತೆ ಕೆಚ್ಚಲು ಬಾವು ಅಂತ ಹೇಳುವಾಗ ಇಮಿಡಿಯೇಟ್ ಅದನ್ನು ಜಸ್ಟ್ ರೆಡಿ ಮಾಡಿಕೊಂಡು ಏನು ಹಚ್ಚಿದರೆ ಸೊ ಇವತ್ತು ಸ್ಟಾರ್ಟ್ ಆದರೆ ಸಂಜೆ ಒಳಗೆ ಕ್ಲಿಯರ್ ಆಗುತ್ತೆ. ಹಾಗೆ ಎಷ್ಟು ಹಸುಗಳು ಜಾಸ್ತಿ ರೋಗದಿಂದ ಬಳಲೋದಿಲ್ಲ. ಸಿಂಪ್ಲಿ ಹೋಮ್ ಮೇಡ್ ಮಾಡ್ಕೊಂಡು ಸರಿ ಮಾಡ್ಬೋದು. ಹಾಗೆ ಈಗ ರೈತರು ಯಾರಾದರೂ ಹೊಸದಾಗಿ ಹೈನುಗಾರಿಕೆಯನ್ನು ಪ್ರಾರಂಭ ಮಾಡಬೇಕು, ಒಂದು 10-15 ದನ ಅಲ್ದಿದ್ರು ಕೂಡ 1-2 ದನಗಳನ್ನ ಇಟ್ಕೊಂಡು ಹೈನುಗಾರಿಕೆಯನ್ನು ಪ್ರಾರಂಭಿಸಿ ತದನಂತರ ಅದನ್ನು ಎಕ್ಸ್ಟೆಂಡ್ ಮಾಡ್ತಾ ಹೋಗ್ಬೋದು ಅಂತ ಕನ್ಸ್ಕೊಂಡಿರ್ತಾರೆ. ಅಂಥವ್ರಿಗೆ ನೀವೇನು ಹೇಳ್ತೀರಿ? ಅಂದರೆ ಫಸ್ಟ್ ಮಾಡಿಬಿಟ್ಟು ಅವರು ಮತ್ತೆ ಸ್ಟಾರ್ಟ್ ಮಾಡಲಿಕ್ಕೆ ಹೋಗುವವ್ರಿಗೆ ತುಂಬ ವ್ಯತ್ಯಾಸ ಇರುತ್ತೆ ಆ ಟೈಮಲ್ಲಿ. ಅದು ಜಸ್ಟ್ ಕೇಳಬೇಕಾಗುತ್ತೆ ಏನು ಹೇಗೆ ಮಾಡ್ಲಿಕ್ಕೆ ಹೋಗ್ತಾರೆ ಅಂತೇಳಿ. ಈಗ ಸ್ಟಾರ್ಟಿಂಗ್ ಮಾಡಲಿಕ್ಕೆ ಹೋಗ್ಲಿಕ್ಕೆ ನನ್ನ ಸಜೆಷನ್ ಏನಂತೇಳಿ ಬ್ಯಾಚಿಂಗ್ ಇರಬೇಕು. ಈ ಮಂತಲ್ಲಿ ಒಂದು ಹಸು ಕರು ಹಾಕ್ಲಿಕ್ಕಿದ್ರೆ ನೆಕ್ಸ್ಟ್ ಮಂತಲ್ಲಿ ಆ ಡ್ರೈ ಪೀರಿಯಡ್ ಅಂತ ಹೇಳ್ತೇವೆ, ಡ್ರೈ ಮಾಡ್ತೇವೆ ಅದು. ಸೊ ಬ್ಯಾಚಿಂಗ್ ಮಾಡ್ಕೊಂಡು ಹೋಗಬೇಕಾಗ್ತದೆ. ಅಂದರೆ ಒಮ್ಮೆಲೆ ಎಲ್ಲ ಹಸುಗಳು ಹಾಲು ಕೊಡ್ತಾ ಹೋದರೆ ನೆಕ್ಸ್ಟ್ ಡ್ರೈ ಪೀರಿಯಡಲ್ಲಿ ನಮ್ಮ ಕೈಯಿಂದ ಹಣ ಹೋದಾಗೆ ಆಗುತ್ತೆ. ಸೊ ಅದನ್ನೊಂದು ಮೇಂಟೈನ್ ಮಾಡಬೇಕು. ಪ್ರೀತಿ ಇರಬೇಕು ಹಸುಗಳ ಮೇಲೆ. ಪ್ರೀತಿ ವಿದೌಟ್ ಪ್ರೀತಿ ಇಲ್ಲದೆ ಕೆಲಸ ಮಾಡಿದರೆ ಮಾಡುವ ಕೆಲಸ ಕೂಡ ವ್ಯರ್ಥ ಆಗುತ್ತೆ. ಸೊ ಅದನ್ನು ಮೇಂಟೈನ್ ಮಾಡಿ ನಂಬಿಕೆ ಇರಬೇಕು. ನಾವು ಕೆಲಸ ಮಾಡೋದೇ ನನಗೇನು ರಿಟರ್ನ್ ಬರುತ್ತೆ, ನಾನೊಂದೊಳ್ಳೆ ಸಿಗುತ್ತೆ ಅಂತೇಳಿ ನನಗೆ ನಂಬಿಕೆ ಇರಬೇಕು. ಮತ್ತು ಮಾಡುವ ಕೆಲಸವನ್ನು ಸ್ವಲ್ಪ ನೀಟಾಗಿ ಕ್ಲೀನಾಗಿ ಮಾಡಿದರೆ ಡೈರಿ ಫಾರ್ಮಿಂಗಲ್ಲಿ ಒಳ್ಳೆ ಪ್ರಾಫಿಟ್ ಇದೆ. ಅಂದರೆ ಒಳ್ಳೆ ಸಸ್ಟೈನೇಬಲ್ ಆಗ್ಬೋದು ಈ ಬಿಸ್ನೆಸ್ಸಲ್ಲಿ ಅಂತೇಳಿ. ಹಾಗೆ ಇನ್ನು ಹೈಬ್ರಿಡ್ ಮೆಷಿನನ್ನು ಮೇವು ಕಟ್ಟಿಂಗ್ಗೋಸ್ಕರ ಬಳಸ್ತಾ ಇದ್ದೀರಾ. ಅದರಲ್ಲಿ ತುಂಬ ಜನ ದುಡಿತಾ ಇದ್ದಾರೆ, ಅವರು ಉದ್ಯೋಗವನ್ನು ಅದರಲ್ಲಿ ಕಂಡುಕೊಂಡಿದ್ದಾರೆ. ನೀವು ಉತ್ಪತ್ತಿ ಪಡ್ಕೊಳ್ಳೋದ್ರ ಜೊತೆಗೆ ತುಂಬ ಜನಕ್ಕೆ ಅನ್ನ ಕೂಡ ಹಾಕ್ತಾ ಇದ್ದೀರಾ. ನೀವು ಎಷ್ಟು ಜನ ಇಲ್ಲಿ ದುಡಿತಾ ಇದ್ದಾರೆ? ಎವ್ರಿ ಡೇ 17 ಮೆಂಬರ್ಸ್ ಇದ್ದಾರೆ ಇಲ್ಲಿ. ಮತ್ತು ಅಲ್ಲಿ ಕ್ರಾಪ್ ಕಟ್ ಮಾಡಲಿಕ್ಕೆ ಅಲ್ಲಿ ಒಂದು 23 ಮೆಂಬರ್ಸ್ ಇರ್ತಾರೆ. ಹಾಗೆ ನಾರ್ಮಲ್ಗೆ 50 ಮೆಂಬರ್ಸ್ ಇದ್ದಾರೆ ಇಲ್ಲಿ ವರ್ಕಿಂಗ್ಸ್ ಮಾಡಲಿಕ್ಕೆ. ಎಲ್ಲರೂ ಸ್ಯಾಲ್ರಿಯನ್ನು ಕೊಟ್ಟು ದನಗಳ ಖರ್ಚು ವೆಚ್ಚವನ್ನು ಬಿಟ್ಟು ನಿಮಗೆ ಅದರಲ್ಲಿ ಉತ್ಪತ್ತಿ ಇದೆ, ಲಾಭ ಇದೆ. ಬಟ್ ಆದಷ್ಟು ಏನಂತ ಹೇಳಿದ್ರೆ ಕೆಲವು ಕುಂದುಕೊರತೆಗಳು ಬರುತ್ತೆ. ಬರುವುದನ್ನು ಹೇಗೆ ಸರಿ ಮಾಡ್ಕೊಂಡು ಹೋಗಿ ಮುಂದೆಕೊಂಡು ಹೋಗಬೇಕಾಗ್ತದೆ. ಆ ರೀತಿ ಇತ್ತೀಚಿನ ದಿವಸಗಳಲ್ಲಿ ಹೈನುಗಾರಿಕೆಗೆ ಸರ್ಕಾರ ಸಪೋರ್ಟ್ ಮಾಡ್ತಾನೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ನರೇಗಾ ಯೋಜನೆ, ಬೇರೆ ಬೇರೆ ಯೋಜನೆ ಅಡಿಯಲ್ಲಿ ಅನುದಾನಗಳನ್ನು ರೈತರಿಗೆ, ಕೃಷಿಕರಿಗೆ ಕೊಡ್ತಾ ಇದೆ ಸರ್ಕಾರ. ಹೈನುಗಾರಿಕೆಗೆ ಸರ್ಕಾರದಿಂದ ಯಾವ ರೀತಿಯ ಸೌಲಭ್ಯಗಳನ್ನು ಕೊಡಲಾಗ್ತಾ ಇದೆ? ನಾರ್ಮಲ್ ನಬಾರ್ಡ್ ಯೋಜನೆ ಥ್ರೂ ಹೈನುಗಾರಿಕೆ ಮಾಡಲಿಕ್ಕೆ ಅಂತೇಳಿ ಸ್ಕೀಮ್ಸ್ ಇದೆ. ಹಾಗೆ ನೆಕ್ಸ್ಟ್ KMFನಿಂದ ತುಂಬ ಸೌಲಭ್ಯ ಸಿಗುತ್ತೆ. ಹುಲ್ಲು ನಾಟಿ ಮಾಡಿದರೆ ಚಾಫಿಂಗ್ ಮಿಷಿನಿಗೆ, ಮಿಲ್ಕಿಂಗ್ ಮಿಷಿನಿಗೆ, ಮ್ಯಾಟಿಗೆ ಆಗಿರ್ಬೋದು ತುಂಬ ಸೌಲಭ್ಯ ಸಿಗುತ್ತೆ. ಇದರಲ್ಲಿ ನಾರ್ಮಲಿ ನಬಾರ್ಡ್ ಥ್ರೂ ಹೋದರೆ ಯಾವ ಕಮರ್ಷಿಯಲ್ ವೇ ಆಗಿ ನೋಡ್ಲಿಕ್ಕೆ ಹೋದರೆ ನಬಾರ್ಡ್ ಬೆಸ್ಟ್ ಸ್ಕೀಮ್ ಹೈನುಗಾರಿಕೆ ವಿಷಯದಲ್ಲಿ. ಮತ್ತು ನಾರ್ಮಲ್ ನಮ್ಗೆ ಯಾವ ಸ್ಕೀಮ್ಸ್ ಅಂದರೆ ನಾನು ಹೇಳಿದಾಗೆ ಮಿಲ್ಕಿಂಗ್ ಮಿಷಿನ್ ಅದಕ್ಕೆಲ್ಲ. ಸೊ KMF ನಮ್ಮದು ಯಾವ ಸೊಸೈಟಿ ಇದೆ ಅವ್ರದ್ದು ವಿಚಾರಿಸಿದ ಸ್ಕೀಮ್ ಬಗ್ಗೆ ಹೇಳ್ತಾರೆ ಯಾವುದೆಲ್ಲ ಸ್ಕೀಮ್ಸ್ ಇರುತ್ತೆ ಅಂತೇಳಿ. ಮತ್ತು ಇಯರ್ಲಿ ಒನ್ಸ್ ಇನ್ಶೂರೆನ್ಸ್ ಮಾಡಲಿಕ್ಕೆ ಕೂಡ ಸ್ಕೀಮ್ಸ್ ಬರುತ್ತೆ KMFನಿಂದ. ಸೊ ಸ್ವಲ್ಪ ಲೋ ಕಾಸ್ಟಲ್ಲಿ ಆಗುತ್ತೆ, ಫಾರ್ಮರ್ಸಿಗೆ ಹೆಲ್ಪ್ಫುಲ್ ಆಗೋ ಹಾಗೆ. ನಾವು ನಾರ್ಮಲಿ ಆ ಮಿಲ್ಕಿಂಗ್ ಮಿಷಿನ್ಗೆ ಮತ್ತು ಚಾಫ್ ಕಟ್ರಿಗೆ ನಾನು ತಗೊಂಡಿದ್ದೇನೆ ಸ್ಕೀಮ್ ಅಂತೂ. ಹಾಗೆ ಅವೈಲಬಿಲಿಟಿ ಮಾಡಿದ್ದೇವೆ ನಾವು. ಹಾಗೆ ನಬಾರ್ಡ್ ಥ್ರೂ ಅಪ್ಲೈ ಮಾಡಲಿಕ್ಕೆ ಹೋಗಿದ್ದೆ. ಬಟ್ ನಾವು ಅಪ್ಲೈ ಮಾಡುವ ಟೈಮಲ್ಲಿ ನಾವು ಡಿಸೆಂಬರ್ ಮಂತಲ್ಲಿ ಮಾಡಿದೆ. ನಾರ್ಮಲಿ ನಬಾರ್ಡ್ಗೆ ಅಪ್ಲೈ ಮಾಡಿ ಇಚ್ಛಿಸುವವರು ಜೂನ್ ಮತ್ತು ಜುಲೈ ಆ ಟೈಮ್ ಒಳಗೆ ಅಪ್ಲೈ ಮಾಡಿದರೆ ಬೆಸ್ಟ್. ಆ ಟೈಮಲ್ಲಿ ಸಬ್ಸಿಡಿ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಪ್ಲಿಕೇಶನ್ ಜಾಸ್ತಿ ಬಂದರೆ ಸೊ ಜಾಸ್ತಿ ಮತ್ತೆ ಅಪ್ಲೈ ಮಾಡಿದ್ರೆ ಸಿಗೋದಿಲ್ಲ. ಹಾಗೆ ಆದಷ್ಟು ಜೂನಿಂದ ಜುಲೈ ಒಳಗೆ ಅಪ್ಲೈ ಮಾಡೋದು ಒಳ್ಳೆಯದು. ಥ್ಯಾಂಕ್ ಯು ಸರ್. ಹೈನುಗಾರಿಕೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ಇವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಇವರ ಇಡೀ ಕುಟುಂಬ ಹೈನುಗಾರಿಕೆಯಲ್ಲಿ ಬ್ಯುಸಿಯಾಗಿರ್ತಾರೆ. ಅದಲ್ಲದೆ ಬೆಳ್ತಂಗಡಿ ತಾಲೂಕಿನಲ್ಲಿ ದಿವಸಕ್ಕೆ 500ಕ್ಕಿಂತಲೂ ಹೆಚ್ಚು ಲೀಟ್ರನ್ನು ಈ ಒಂದು ಹೈನುಗಾರಿಕೆ ಉದ್ದಿಮೆಯಿಂದ ಅವರು ಕೊಡ್ತಾ ಇದ್ದಾರೆ. ಇವರ ಹೈನುಗಾರಿಕಾ ಕ್ಷೇತ್ರದ ಸಾಧನೆಗೆ, ಕೃಷಿ ಮೇಲಿನ ಪ್ರೀತಿಗೆ, ಪ್ರಾಣಿಗಳ ಮೇಲಿನ ಕಾಳಜಿ, ಪ್ರೀತಿಗೆ, ವಿಶ್ವಾಸಕ್ಕೆ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಇವರ ಹೈನುಗಾರಿಕೆಯ ಅನುಭವವನ್ನು ಕೇಳಿದ ನೀವೆಲ್ಲರೂ ಕೂಡ ಈ ಒಂದು ತಂತ್ರಜ್ಞಾನವನ್ನು ನಿಮ್ಮ ಮನೆಯಲ್ಲಿ ಕೂಡ ಬಳಸಿಕೊಂಡು ಹೈನುಗಾರಿಕೆಯನ್ನು ಮಾಡಬಹುದು. ನಿಮ್ಮ ಏನು ಉತ್ಪತ್ತಿಯನ್ನು ಮನೆಯಲ್ಲೇ ಉತ್ಪತ್ತಿ ನೀವು ತೆಗಿಬೋದು ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ. ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಜೊತೆ ಜಾಯ್ನ್ ಆಗದಕ್ಕೋಸ್ಕರ ನಿಮಗೆ ಅನಂತ ಥ್ಯಾಂಕ್ ಯು ಸೋ ಮಚ್.